Hi friends, welcome to ಜ್ಞಾನ ಮಾರ್ಗ. ದಿಸ್ ಈಸ್ ಆತ್ಮಾನಂದ್ ಘಟ್ನೂರ್. ಸೊ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಎಕ್ಸಾಮಿನೇಷನ್ ಮುಗೀತು. KA ಆನ್ಸರ್ ಕೀನು ಕೂಡ ಬಿಟ್ಟಿದ್ದಾರೆ. ಐ ಹೋಪ್ ನೀವು ಆನ್ಸರ್ ಕೀನ ನೋಡಿ ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಬಂದಿವೆ ಅಂತ ಈಗಾಗಲೇ ನಿಮ್ಮ ಹಣೆ ಬರ ನಿಮಗೆ ಗೊತ್ತಾಗಿರುತ್ತೆ. ಕಟ್ ಆಫ್ಗಿಂತ ಮೇಲೆ ಬಂದ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಕಂಗ್ರ್ಯಾಚುಲೇಷನ್ಸ್. ಕಟ್ ಆಫ್ಗಿಂತ ಕೆಳಗಡೆ ಬಂದು ಯಾರು ಮಾರ್ಕ್ಸ್ ಕಟ್ ಆಫನ್ನು ಮುಟ್ಟಿಲ್ವೋ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸ್ಪೆಷಲ್ ಆಗಿ ಈ ವಿಡಿಯೋ. ನೀವೇನಾದರೂ ಎಕ್ಸಾಮಿನೇಷನ್ನಲ್ಲಿ ನಾನು ಚೆನ್ನಾಗಿ ಸ್ಟಡಿ ಮಾಡಿಲ್ಲ, ಐ ಡಿಡ್ ನಾಟ್ ಸ್ಟಡಿ ಹಾರ್ಡ್, ಅದಕ್ಕಾಗಿ ಐ ಫೇಲ್ಡ್ ಅಂತಂದರೆ ಯು ಸ್ಟೇ ಹಿಯರ್. ಅಥವಾ ನಾನು ಎಕ್ಸಾಮಿನೇಷನಲ್ಲಿ ಭಾಳಷ್ಟು ಕ್ವಶನ್ ಪೇಪರ್ ಟಫ್ ಇದೆ ಅಂತ ತಿಳ್ಕೊಂಡು ನೀವೇನಾದರೂ ಫೇಲ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಸ್ಟೇ ಮಾಡಿ. ಯಾಕಂತಂದರೆ ವಿದಿನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಐ ವಿಲ್ ಪ್ರೂವ್ ಯು ರಾಂಗ್. ನಿಮ್ಮ ಈ ಎರಡು ಕಲ್ಪನೆಗಳು ತಪ್ಪು ಅಂತ ನಾನು ಪ್ರೂವ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಲೆಟ್ ಮಿ ಬಿ ವೆರಿ ಕ್ಲಿಯರ್, ನಾನಿಲ್ಲಿ ಕಟ್ ಆಫ್ ಮಾರ್ಕ್ಸನ್ನು ಪ್ರಿಡಿಕ್ಟ್ ಮಾಡ್ತಾ ಇಲ್ಲ, ಅಥವಾ ಐ ಆಮ್ ನಾಟ್ ಹಿಯರ್ ಟು ಟೆಲ್ ಯು ಮಾರ್ಕ್ಸ್. ಓಕೆ, ಆನ್ಸರ್ ಕೀನು ಕೂಡ ನಾನು ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇಲ್ಲ. ಒನ್ ಇಂಪಾರ್ಟೆಂಟ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್, ದ ವೆರಿ ಡೇಂಜರಸ್ ಥಿಂಗ್. ಅದೇನಪ್ಪ ಅಂತಂದರೆ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ. ಓಕೆ, ದ ವೇ ಯು ಪ್ರಿಪೇರ್ಡ್ ಆ್ಯಂಡ್ ದ ವೇ ಯು ಫೇಲ್ಡ್, ಅದನ್ನು ಡಿಸ್ಕಷನ್ ಮಾಡೋದು. ಓಕೆ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಅವರು ಯಾಕೆ ಫೇಲ್ ಆಗ್ತಾರೆ ಅಂದರೆ ನಾಟ್ ಬಿಕಾಸ್ ದೇ ಆರ್ ವೀಕ್. ಓಕೆ, ಆಮೇಲೆ ನೀವು ಫೇಲ್ ಆಗೋದು ಕೂಡ ಸಿನ್ಸಿಯರಾಗಿ ಪ್ರಿಪೇರ್ ಆಗಿಲ್ಲ ಅಂತಲ್ಲ. ಓಕೆ, ನೀವು ಪ್ರಿಪೇರ್ ಆಗ್ತಾ ಇರೋದು ಇನ್ ದ ರಾಂಗ್ ಡೈರೆಕ್ಷನ್. ನಿಮ್ಮ ಪ್ರೊಸೆಸ್ ಸರಿ ಇಲ್ಲ. ಯಾಕಂತಂದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಇಂಟರ್ನೆಟ್ಟಲ್ಲಿ ಬಹಳಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ತಲೆಗೆ ಹಾಕ್ತಾ ಇದ್ದಾರೆ. ತಲೆಗೆ ಹಾಕಿ ಏನು ಮಾಡ್ತಾರೆ ಅಂತಂದರೆ ಈ ನಿಮ್ಮನ್ನ ಒರಿಜಿನಲ್ ಸೋರ್ಸಿಂದ ಓದೋದನ್ನ ದೂರ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಬ್ಯಾಡ್. ಒಂದು ಏನಂತಂದ್ರೆ ಒಂದು ಬ್ಯಾಡ್ ಟ್ರೆಂಡ್ ನಡೀತಾ ಇದೆ. ಏನಂತಂದ್ರೆ ಈ NCERT ದಲ್ಲಿರೋದು ನಮಗೆಲ್ಲ ಬೇಕಾಗಿಲ್ಲ, ಅಥವಾ ಕರ್ನಾಟಕ ಟೆಕ್ಸ್ಟ್ ಬುಕ್ಗಳಲ್ಲಿರೋದು ನಮಗೆಲ್ಲ ಬೇಕಾಗಿಲ್ಲ. ನ್ಯೂಸ್ ಪೇಪರನ್ನ ಓದಬೇಡ್ರಿ, ನಮ್ಮ ಒಂದು ಮ್ಯಾಗಝಿನ್ ಓದ್ರಿ, ನಾವು ನಿಮಗೋಸ್ಕರವಾಗಿ ಮಾಡಿ ತಂದು ಕೊಟ್ಟಿರ್ತೀವಿ, ನಾವು ಅರೆದು ಸೋಸಿ ಮಾಡಿರ್ತೀವಿ ಅಂತ ಹೇಳ್ತಾರೆ ನಿಮಗೆ. ಓಕೆ, ಅದರಿಂದ ಏನಾಗುತ್ತೆ, ನಿಮ್ಮ ಒರಿಜಿನಲ್ ಥಿಂಕಿಂಗಲ್ಲಿ ಲಾಸ್ ಆಗುತ್ತೆ. ಯು ಲೂಸ್ ಯುವರ್ ಒರಿಜಿನಲ್ ಥಿಂಕಿಂಗ್. ಎಕ್ಸಾಮಿನೇಷನಲ್ಲಿ ಬೇಕಾಗಿರೋದು ನಿಮ್ಮ ಒರಿಜಿನಲ್ ಥಿಂಕಿಂಗ್, ನಿಮ್ಮ ಅನಾಲಿಸಿಸ್. ಯಾರೋ ಮಾಡಿದ ಅನಾಲಿಸಿಸನ್ನು ಕಂಠಪಾಠ ಮಾಡಿ ಕಂಠಸ್ಥ ಮಾಡಿ ನಾವು ಹೋಗೋದಲ್ಲ. ಓಕೆ, ಇಲ್ಲಿ ಈ ಒಂದು ಕ್ವಶನ್ ಪೇಪರಿಂದ ಎರಡಂತೂ ಪ್ರೂವ್ ಆಗಿದೆ. ಒಂದು, ಯಾರು ಸೂಪರ್ಫಿಷಿಯಲ್ ಆಗಿ ಹೋಗಿರ್ತಿರೋ ಓದಿ, ಅಥವಾ ಯಾರು ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲದೆ ಈ ಎಕ್ಸಾಮಿನೇಷನ್ ಹೋಗಿರ್ತಿರೋ, ಅಥವಾ ಯಾರು ಪಿಕ್ ಆ್ಯಂಡ್ ಚೂಸ್, ಇದು ಮೋಸ್ಟ್ ಇಂಪಾರ್ಟೆಂಟು, ಇದು ಬರುತ್ತೆ, ಈ ಪುಸ್ತಕದಲ್ಲಿ ಇರೋದು ಇಂಪಾರ್ಟೆಂಟು, ಇದು ಬರುತ್ತೆ, ಆ ಮ್ಯಾಗಝಿನಲ್ಲೇ ಬರುತ್ತೆ ಅಂತ ಯಾರು ಹೋಗಿರ್ತಿರೋ ಅವರು ಗ್ಯಾರಂಟಿ ಮಣ್ಣು ಮುಕ್ಕಿರ್ತೀರ. ಇದು ಮಾತ್ರ ಗ್ಯಾರಂಟಿ. ಓಕೆ, ಟ್ರೆಂಡ್, ಈಗ ಟ್ರೆಂಡ್ ಏನು ನಡೀತಾ ಇದೆ, ಏನೋ ಒಂದು ಟ್ರೆಂಡ್ ಇದೆ, ಬಹಳಷ್ಟು ನಿಮಗೆ ಒಂದು ಈ ಫೋಮೋ ಅಂತ ಕರೀತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈ ಲೇಟೆಸ್ಟ್ ಟ್ರೆಂಡಿಗೆ ನೀವು ಒಗ್ಗದೆ ಹೋದರೆ ನೀವು ಮಿಸ್ ಆಗಿಬಿಡ್ತೀರಿ. ಏನೂ ಟ್ರೆಂಡ್ ಚೇಂಜ್ ಆಗಿಲ್ಲ. ಟ್ರೆಂಡಲ್ಲಿ ಏನೂ ಚೇಂಜ್ ಆಗಿಲ್ಲ. ಕ್ವಶನ್ ಪೇಪರಲ್ಲಿ ಏನು ಚೇಂಜ್ ಆಗಿದೆ ಅಂತಂದರೆ, ದಿ ಎಕ್ಸಾಮಿನರ್ ವಾಂಟ್ಸ್ ಓನ್ಲಿ ಫ್ಯೂ ಥಿಂಗ್ಸ್ ಫ್ರಮ್ ಯು. ಒಂದು, ಸಬ್ಜೆಕ್ಟ್ ಮೇಲಿನ ಡೆಪ್ತ್. ಎರಡನೇದ್ದು, ಕಾನ್ಸೆಪ್ಟ್ ಮೇಲಿನ ಕ್ಲಾರಿಟಿ. ಮೂರನೇದ್ದು, ನೀವು ಒರಿಜಿನಲ್ ಸೋರ್ಸ್ ಓದಿದಿರೋ ಇಲ್ವೋ ಅನ್ನೋದು. ಓಕೆ, ಅದಾದ ನಂತರ ನಾಲ್ಕನೇದ್ದು, ಸಿಲೆಬಸ್ ಕಂಪ್ಲೀಷನ್. ನೀವು ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಮಾಡಿದಿರೋ ಇಲ್ವೋ. ಓಕೆ, ಈಗ ಈ ಒಂದು ಕ್ವಶನ್ ಪೇಪರ್ ಅನಾಲಿಸಿಸನ್ನು within a few minutes I will do. Okay, stay with me. ಈ ಒಂದು ವಿಡಿಯೋ ಎಂಡ್ವರೆಗೆ ನೋಡಿದ ಮೇಲೆ ಓಕೆ, ಐ ವಿಲ್ ಪ್ರಾಮಿಸ್ ಯು ಒನ್ ಥಿಂಗ್. ಏನಪ್ಪ ಅಂತಂದರೆ, ನೆಕ್ಸ್ಟ್ ಟೈಮ್ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಕುಂತಾಗ ಓಕೆ, ನೀವು ಪ್ಯಾನಿಕ್ ಆಗೋದಿಲ್ಲ. ಒಂದು. ಎರಡನೇದು, ಯು ಡೋಂಟ್ ಗೆಸ್ ಥಿಂಗ್ಸ್ ಬ್ಲೈಂಡ್ಲಿ. ಎರಡನೇದು. ಮೂರನೇದು, ನೀವು ಡಿಸರ್ವ್ ಇರ್ತಕ್ಕಂಥ ಮಾರ್ಕ್ಸನ್ನು ತಪ್ಪು ಮಾಡಿ ಬರೋದಿಲ್ಲ. ವಿಚಾರ ಮಾಡಿ ಫ್ರೆಂಡ್ಸ್, ಎಕ್ಸಾಮಲ್ಲಿ ಬರೀತಿರ್ಬೇಕಾದ್ರೆ ನಾನು ಇದನ್ನು ಓದಿದ್ದೀನಿ ಬಟ್ ತಪ್ಪು ಮಾಡಿ ಬಂದೆ. ಟೆನ್ಸಸ್, ಎಸ್ ಓದಿನಿ ಬಟ್ ಕ್ವಶನನ್ನು ಟ್ವಿಸ್ಟ್ ಕೇಳಿದ್ದಕ್ಕೆ ನನಗೆ ಬರಲಿಲ್ಲ. ಆಗಿದೆ ಈ ಥರ. ಅಥವಾ ಸಿಲೆಬಸ್ಸಲ್ಲಿ ಇದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ನಾನು ಓದಿದ್ದು ಬೇರೆ, ಇಲ್ಲಿ ಸ್ವಲ್ಪ ಬಂದಿರೋದೇ ಬೇರೆ. ಎಸ್, ಈ ಥರ ಆಗಿದೆ. ಯಾಕಂತಂದರೆ ನನ್ನ ಒಂದು ಪ್ರಿಪ್ರೇಷನ್ ಕಾಲದಲ್ಲಿ
I have seen many toppers, I have seen many repeaters, okay, I have seen students. ಏನಾಗುತ್ತೆ ಅಂತಂದರೆ, ಒಂದು ಬ್ರೂಟಲ್ ಟ್ರೂತ್, ಒಂದು ಕಟು ಸತ್ಯವನ್ನು ನೆನಪಿಟ್ಕೊಳ್ಳಿ, ರಿಸಲ್ಟ್ ವಿಲ್ ನಾಟ್ ಚೇಂಜ್ ಬಿಕಾಸ್ ಆಫ್ ಲಕ್. ಓಕೆ, ನಿಮ್ಮ ರಿಸಲ್ಟು ಯಾವುದೇ ಒಂದು ಲಕ್ಕಿಂದ ಚೇಂಜ್ ಆಗೋದಿಲ್ಲ, ನಿಮ್ಮ ರಿಸಲ್ಟು ಯಾವುದೇ ಒಂದು ಬುಕ್ ಓದಿದ್ರಿಂದ ಚೇಂಜ್ ಆಗೋದಿಲ್ಲ, ಅಥವಾ ಒಂದು ಬುಕ್ ಬಿಟ್ಟು ಬೇರೆ ಬುಕ್ ಓದಿದೆ, ಈ ಕೋಚಿಂಗ್ ಬಿಟ್ಟು ಆ ಕೋಚಿಂಗ್ ಓದಿದೆ ಅಂತ ನಿಮ್ಮ ರಿಸಲ್ಟ್ ಚೇಂಜ್ ಆಗೋದಿಲ್ಲ. ನಿಮ್ಮ ರಿಸಲ್ಟ್ ಚೇಂಜ್ ಆಗೋದು ನಿಮ್ಮ ಸ್ಟಡಿ ಪ್ಯಾಟರ್ನ್ ಮತ್ತು ನಿಮ್ಮ ಒಂದು ಪ್ರೋಸೆಸ್, ಸ್ಟ್ರಾಟಜಿನ ಚೇಂಜ್ ಮಾಡಿಕೊಂಡಾಗ ಮಾತ್ರ ಆಗುತ್ತೆ. ಆ ಸ್ಟ್ರಾಟಜಿನ ನಾನು ಈ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಓಕೆ, ಇಲ್ಲಿದೆ ಆ ವಿಡಿಯೋ ಥಂಬ್ನೇಲ್ 35/35 ಸ್ಟ್ರಾಟಜಿ ಅಂತ ಹೇಳಿದಾಗ ಅದರಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಏನು ಹೇಳಿದ್ದೆ ಅಂತಂದರೆ, ಮಾರ್ಕ್ಸ್ ಅಲ್ಲ, 35/35 ಇಸ್ ಅ ಅಟೆಂಪ್ಟ್ ಟು ಅಟೆಂಡ್ ಆಲ್ ದಿ ಕ್ವೆಶನ್ಸ್. ಸೊ ಅದಕ್ಕೆ ಏನು ಬೇಕು ಅಂತಲೂ ಕೂಡ ಹೇಳಿದ್ದೆ. 100% ಅದರಲ್ಲಿ ನಮ್ಗೆ ಏನು ಬೇಕು ಅಂತ ಕೂಡ ಹೇಳಿದ್ದೆ. ಏನಂತಂದರೆ, ಜಸ್ಟ್ ವೇಟ್, ಒಂದು ನಮ್ಗೆ ಅದರಲ್ಲಿ ಒಂದು 100% ಸಿಲೆಬಸ್ ಕಂಪ್ಲೀಷನ್. ಓಕೆ, ಎರಡನೇದ್ದು ಕಾನ್ಸೆಪ್ಟ್ ಕ್ಲಾರಿಟಿ, ಆ್ಯಂಡ್ ಮೂರನೇದ್ದು ಲೆಸ್ ಎರರ್ಸ್. ಓಕೆ, ಇದು ಬೇಕು ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಹಾಗಾಗಿ ಇಫ್ ಯು ಹ್ಯಾವ್ ಮಿಸ್ಡ್ ದಟ್ ವಿಡಿಯೋ ಅಂತಂದರೆ ಇದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನಲ್ಲಿ ಏನು ಹೇಳಿದ್ದೆ ಮತ್ತು ಎಕ್ಸಾಮಲ್ಲಿ ಯಾವ ರೀತಿ ಬಂದಿದೆ, ಆ ಎಕ್ಸಾಮನ್ನು ನೀವು ಯಾವ ರೀತಿ ಬಿಡಿಸ್ಬೋದಾಗಿತ್ತು ಅಂತ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ದಿ ಅನಾಲಿಸಿಸ್. ಇಲ್ಲಿ ನಾನು ಇಂಗ್ಲೀಷ್ ಪೇಪರ್ನ ಅನಲೈಸ್ ಮಾಡ್ತೀನಿ. ಇದೇ ರೀತಿಯ ಒಂದು ಕಾನ್ಸೆಪ್ಟು ಎಲ್ಲ ಪೇಪರ್ಗೂ ಅಪ್ಲೈ ಆಗುತ್ತೆ. ಈವನ್ GS ಕೂಡ ಅಪ್ಲೈ ಮಾಡಿ ಸೇಮ್ ಕಾನ್ಸೆಪ್ಟ್ಗಳು ಅಪ್ಲೈ ಆಗುತ್ತೆ. ಓಕೆ, ಸೊ ನಾನು ನಿಮಗೆ ಫಸ್ಟ್ ಆ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡಿದಾಗ ಐ ಹ್ಯಾವ್ ಶೋನ್ ಯು ದಿಸ್. ಓಕೆ, ಇದನ್ನು ತೋರಿಸಿ ಅದರಲ್ಲಿ ಸಿಲೆಬಸ್ 25 ವರ್ಷಗಳಷ್ಟು, 25 ಅಂದರೆ 2005ರಿಂದ 2024ವರೆಗೂ ಸಾಧ್ಯವಾದಷ್ಟು ಕ್ವಶನ್ ಪೇಪರ್ಗಳನ್ನು 25 ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿದಾಗ ಈ ಒಂದು ನಮಗೆ ಒಂದು ಪ್ಯಾಟರ್ನ್ ಸಿಕ್ತು ಅಂತ ಹೇಳಿದ್ದೆ. ಇದರಲ್ಲಿ ಯಾವ ಟ್ರಿಕ್ ಇದೆ? ದಿಸ್ ಇಸ್ ಅ ಕಾಮನ್ ಸೆನ್ಸ್. ಯಾವುದೇ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೊಡುವಂಥ ಆಸ್ಪಿರೆಂಟ್ಸಿಗೆ 3 ಕಾಮನ್ ಸೆನ್ಸ್ಗಳು ಇರಬೇಕು. 3 ವೆರಿ ಸಿಂಪಲ್. ಒಂದು, ಅಥೆಂಟಿಕ್ ಸೋರ್ಸ್ ಓದಬೇಕು ಅನ್ನೋ ಕಾಮನ್ ಸೆನ್ಸು. ಎರಡನೇದು ಏನಪ್ಪ ಅಂತಂದರೆ ಸಿಲೆಬಸ್. ಓಕೆ, ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಂತನೋ ಕಾಮನ್ ಸೆನ್ಸು. ಮೂರನೇದು ಎಕ್ಸಾಮಲ್ಲಿ ಯಾವ ರೀತಿ ನಾವು ಬಿಡಿಸ್ಬೇಕು, ಅಥೆಂಟಿಕ್ ಸೋರ್ಸ್, ಓಕೆ, ಸಿಲೆಬಸ್ ಕಂಪ್ಲೀಷನ್ ಆ್ಯಂಡ್ ಎರರ್ ಫ್ರೀ. ಓಕೆ, ಈ ಅನಾಲಿಸಿಸ್ಗೆ ಏನಿದೆ ಸ್ಟ್ರಾಟಜಿ? ದಿಸ್ ಅನಾಲಿಸಿಸ್ ಈಸ್ ವೆರಿ ಕಾಮನ್. ಓಕೆ, ಕಾಮನ್ ಸೆನ್ಸ್ ಇದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿದ್ರೆ ನಮಗೆ ಸಿಲೆಬಸ್ ಗೊತ್ತಾಗುತ್ತೆ, ಏನು ರೀತಿ ಕೇಳ್ತಾ ಇದ್ದಾರೆ ಅಂತ. ದಿಸ್ ಈಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ಇಟ್ಸ್ ವೆರಿ ಸಿಂಪಲ್. ನಿಮಗೆ ಸುಮ್ಮನೆ ತಲೆಯೊಳಗೆ ಹೋಗಿಸಿ ಹಂಗೆ ಓದಬೇಡ್ರಿ, ಹಿಂಗೆ ಓದಬೇಡ್ರಿ, ಕ್ವಶನ್ ಪೇಪರ್ ಚೇಂಜ್ ಆಗುತ್ತೆ, ಟ್ರೆಂಡ್ ಚೇಂಜ್ ಆಗಂಗಿಲ್ಲ. ಓಕೆ, ಟ್ರೆಂಡ್ ಚೇಂಜ್ ಆಗಬೇಕು ಅಂತಂದರೆ ನಿಮ್ಮದು ಕ್ವಶನ್ ನೀವು ಡೀಪಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದಿದ್ರೆ ಸಾಕು, ಯಾವುದೇ ಕ್ವಶನ್ಸ್ನ ಬಿಡಿಸೋಕೆ ಸಾಧ್ಯ ಆಗುತ್ತೆ. ಅದನ್ನು ವಿಲ್ ಸಿ, ಐ ವಿಲ್ ಪ್ರೂವ್ ಯು. ಓಕೆ, ಇಲ್ಲಿ ಬನ್ನಿ, ಇಲ್ಲಿ ಕ್ವಶನ್ ನಂಬರ್ ಇದು C1 ಸೆಟ್ಟು, ಕ್ವಶನ್ ನಂಬರ್ 1. ಓಕೆ, ಫಸ್ಟ್ ಏನು ಮಾಡ್ತೀನಿ ಅಂದರೆ ನಿಮಗೆ ಇದರಲ್ಲಿ ಡಿಸ್ಕಷನ್ನು ಯಾವ ಕ್ವಶನ್ ಕೇಳಿದರೆ ಅದು ನಾನು ಹೇಳಿದ ಸಿಲೆಬಸ್ಸಲ್ಲಿ, ಈ ಸಿಲೆಬಸ್ಸಲ್ಲಿ ಈ ಕಡೆ ಬಲಗಡೆ ಇದೆಯಲ್ಲ ಅದರಲ್ಲಿ ಇದೆಯಾ ಇಲ್ವಾ, ಫಸ್ಟ್ ಅದನ್ನು ನೋಡೋಣ. ಓಕೆ, ಸಿ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ಇಟ್ ಹ್ಯಾಸ್ ಅನ್ ಎರರ್ ಅಂತ ಇದೆ. ಸೊ ಇದೇನು ಸರ್ ಇದು? ಎರರ್ ಐಡೆಂಟಿಫಿಕೇಶನ್ ಆರ್ ಸೆಂಟೆನ್ಸ್ ಕರೆಕ್ಷನ್. ಲೆಟ್ ಅಸ್ ಸಿ ಹಿಯರ್. ಸಿ ಕಂಪೋಸಿಷನ್ ಆ್ಯಂಡ್ ಎರರ್ ಅನಾಲಿಸಿಸ್ ಅಲ್ಲಿ ಇಲ್ಲಿ ನೋಡಿ, ಕಂಪೋಸಿಷನ್ ಆ್ಯಂಡ್ ಎರರ್ ಅನಾಲಿಸಿಸ್ ಅಲ್ಲಿ ಇಲ್ಲಿ ಇದೆಯಾ ಇಲ್ವಾ? ಸಿ ಹಿಯರ್, ಎರರ್ ಐಡೆಂಟಿಫಿಕೇಶನ್, ಓಕೆ, ಎರರ್ ಡಿಟೆಕ್ಷನ್ ಆ್ಯಂಡ್ ಸೆಂಟೆನ್ಸ್ ಕರೆಕ್ಷನ್. ಓಕೆ, ಬಂತಾ? ಸೊ ದಿಸ್ ಈಸ್ ದೇರ್ ಇನ್ ಸಿಲೆಬಸ್. ಓಕೆ, ಸೊ ಇದನ್ನು ಇನ್ನು ಅನಲೈಸ್ ಮಾಡೋದು. ಏನು ಅನಾಲಿಸಿಸು? ಆ್ಯಂಟಿಕ್ ಜ್ಯುವೆಲರಿ, ಓಕೆ, ಆ್ಯಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದಿ ಮ್ಯೂಸಿಯಂ ಅಂತ ಇದೆ. ನನ್ನ ಪ್ರಕಾರ ದ ಆನ್ಸರ್ ಈಸ್ ನೋ ಎರರ್. ವೈ ಅಂತಂದರೆ ದಿಸ್ ಆ್ಯಂಟಿಕ್ ಜ್ಯುವೆಲರಿ, ದಿಸ್ ಈಸ್ ಅನ್ಕೌಂಟೇಬಲ್ ನೌನ್. ಓಕೆ, ಇದು ಅನ್ಕೌಂಟೇಬಲ್ ನೌನು.
ಹಾಗಾಗಿ ಈ ಅನ್ಕೌಂಟೇಬಲ್ ನೌನ್ಗೆ ಆರ್ಟಿಕಲ್ ಹತ್ತೋದಿಲ್ಲ, ಆರ್ಟಿಕಲ್ ಅನ್ನ ಹಚ್ಚಬಾರ್ದು ಒಂದು. ಎರಡನೇದು ಪ್ಲೂರಲ್ ಫಾರ್ಮ್ ಇರೋದಿಲ್ಲ. ಓಕೆ, ಸೊ ನೋಡಿ, ಆರ್ಟಿಕಲ್ ಹತ್ತಬಾರ್ದು ಮತ್ತೆ ಪ್ಲೂರಲ್ ಫಾರ್ಮ್ ಇರೋದಿಲ್ಲ ಅನ್ನೋದನ್ನ ನನ್ನ ವಿಡಿಯೋದಲ್ಲಿ ನಾನು ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಎಲ್ಲಿ ಅನ್ಕೌಂಟೇಬಲ್ ಅನ್ಕೌಂಟೇಬಲ್ ನೌನಲ್ಲಿ ಮಾಡಿದ್ದೆ. ಓಕೆ, ಲೆಟ್ ಅಸ್ ಸಿ ಹಿಯರ್. ಸಿ ಸರ್, ಕ್ಯಾನ್ ಯು ಸಿ ದಿಸ್ ಒನ್? ಅನ್ಕೌಂಟೇಬಲ್ ನೌನ್. ಓಕೆ, ಇಲ್ಲಿ ನೋಡಿ, ಸಿ ಅನ್ಕೌಂಟೇಬಲ್ ನೌನು ಅಬ್ಸ್ಟ್ರಾಕ್ಟ್ ನೌನ್ ಇದ್ದಾಗ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್, ನೋ ಪ್ಲೂರಲ್ಸ್ ಮತ್ತೆ ನೋ ಆರ್ಟಿಕಲ್ ಅಂತ ಬರುತ್ತೆ. ಓಕೆ, ನೋ ಪ್ಲೂರಲ್ಸ್ ನೋ ಆರ್ಟಿಕಲ್ ಅಂತ ಬರುತ್ತೆ. ಹಾಗಾಗಿ ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದಿ ಮ್ಯೂಸಿಯಂ, ಇದು ನೋ ಎರರ್. ಓಕೆ, ಕ್ಲಿಯರ್ಲಿ ಮೆನ್ಷನ್ ಆಗಿದೆ. ಸೇಮ್, ದೇರ್ ಇಸ್ ನೋ ಮಿಸ್ಟೇಕ್ ಆನ್ ದಿಸ್. ಸೊ ಹೀಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಬರೀ ನೌನ್ ಬಂದ್ರೆ ಅಲ್ಲ, ನೌನಲ್ಲಿ ಯಾವುದಕ್ಕೆ ಏನು ಹಚ್ಚಬೇಕು, ಯಾವುದು ಬರೋದಿಲ್ಲ ಅನ್ನೋದು. ದಿಸ್ ಈಸ್ ವೆರಿ ಕಾಮನ್. ಓಕೆ, ಕಮ್ ಟು ಕ್ವಶನ್ ನಂಬರ್ 2. ಚೇಂಜ್ ದಿ ಸ್ಪೀಚ್ ಆಫ್ ದಿ ಸೆಂಟೆನ್ಸ್. ಓಕೆ, ಇಲ್ಲಿ ಏನಿದೆ ಸರ್? ಡೈರೆಕ್ಟ್ ಇಂಡೈರೆಕ್ಟ್ ಕ್ವಶನ್. ಹಿ ಸೇಡ್ ದಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್. ಓಕೆ, ದ ಪ್ರೀವಿಯಸ್ ಡೇ ಅಂತ ಇದೆ. ಫಸ್ಟು ವೆದರ್ ಇಟ್ ಈಸ್ ನಾನು ಮೆನ್ಷನ್ ಮಾಡಿರ್ತಕ್ಕಂಥ ಸಿಲೆಬಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದು. ಓಕೆ, ಲೆಟ್ ಅಸ್ ಸಿ. ಸಿ ಸರ್, ಇಲ್ಲಿದೆ. ಓಕೆ, ಕ್ಯಾನ್ ಯು ಸಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್? ಇದು ಕೂಡ ಸಿಲೆಬಸ್ ಅಲ್ಲಿ ಇದೆ. ಓಕೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇನ್ನ ಈ ಕ್ವಶನ್ ಅನ್ನ ಅಟೆಂಪ್ಟ್ ಹೇಗೆ ಮಾಡೋದು? ಅಟೆಂಪ್ಟ್ ಮಾಡೋದು ಅಂತ ಬಂದಾಗ ಲೆಟ್ ಅಸ್ ಸಿ. ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದೆ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ನೋಡಿ, ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿ, ಓಕೆ, ಅದರಲ್ಲಿ ಏನಾಗುತ್ತೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಿ ಸೇಡ್ ಅಂತ ಇರುತ್ತೆ, ದೆನ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದ್ದಾಗ ರಿಸ್ಪೆಕ್ಟಿವ್ ಪಾಸ್ಟ್ ಟೆನ್ಸ್ ಮಾಡಬೇಕು. ಇದು ನಾಲೆಜ್ ಆಯ್ತು. ಇನ್ನು ವಾಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ಈಸ್ ದಿ ಡೆಪ್ತ್? ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ. ಓಕೆ, ಅವರು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕೊಟ್ಟಿದ್ದಾರೆ, ನೀವು ಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಓಕೆ, ಈಗ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ಸಿ ದಿಸ್ ಲಿಸ್ಟ್. ಸೊ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಟೆನ್ಸ್ ಇದ್ದಾಗ ಚೇಂಜ್ ಟು ಇಂಡೈರೆಕ್ಟ್ ಸ್ಪೀಚ್ ಯಾವ ಟೆನ್ಸ್ ಆಗುತ್ತೆ? ಸೊ ನೋಡಿ, ಹ್ಯಾಡ್ ಬೀನ್ ರೈಟಿಂಗ್ ಅಂತ ಇದೆ. ಹಿ ಸೆಡ್ ದಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್. ಓಕೆ, ಹ್ಯಾಡ್ ಬೀನ್ ರೈಟಿಂಗ್. ಸಿ ಹಿಯರ್, ಇಲ್ಲಿ ಹ್ಯಾಡ್ ಬೀನ್ ರೈಟಿಂಗ್ ಅಂತ ಇದೆಯಾ? ಓಕೆ, ಈ ಹ್ಯಾಡ್ ಬೀನ್ ರೈಟಿಂಗ್ ಅಂತಂದಾಗ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಯಿತು. ಸೊ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆದಾಗ ಅದ್ರದ್ದು ಏನಾಗಬೇಕು? ಡೈರೆಕ್ಟ್ ಟೆನ್ಸ್ ಅಲ್ಲಿ, ಡೈರೆಕ್ಟ್ ಸ್ಪೀಚ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬೇಕು. ಓಕೆ, ಅದು ಕೂಡ ಇಲ್ಲಿ ಇಲ್ಲ. ದಿಸ್ ಇಸ್ ದಿ ಡಿಫಿಕಲ್ಟಿ ಲೆವೆಲ್. ಓಕೆ, ಅದು ಕೂಡ ಇಲ್ಲಿ ಇಲ್ಲ. ಸೊ ಆವಾಗ ವಾಟ್ ಕಾಮನ್ ಸೆನ್ಸ್ ಸೇಸ್? ಕೆಳಗಡೆ ಬನ್ನಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಸೊ ಸಿಂಪಲ್ ಪಾಸ್ಟ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ ಅಲ್ಲಿ. ಸೊ ಇಲ್ಲಿ ಫಸ್ಟ್ ಅಲ್ಲಿ ಹ್ಯಾವ್ ಬೀನ್ ಅಂತ ಇಲ್ವಲ್ಲ ಇಲ್ಲಿ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದಾಗ ಐ ಹ್ಯಾವ್ ಬೀನ್ ಅಂತ ಇರಬೇಕಾಗಿತ್ತು. ಇಲ್ಲಿ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಐ ಹ್ಯಾವ್ ಬೀನ್ ಅಂತ ಇಲ್ಲ. ಓಕೆ, ರಾಮ ವಾಸ್ ರೈಟಿಂಗ್ ಅಂತ ಇದೆ, ರಾಮ ಈಸ್ ರೈಟಿಂಗ್ ಅಂತ ಇದೆ, ರಾಮ ವಾಸ್ ರಿಟನ್, ಹ್ಯಾಡ್ ರಿಟನ್ ಅಂತ ಇದೆ. ಸೊ ಅನದರ್ ಕಾಮನ್ ಸೆನ್ಸ್ ಏನು ಹೇಳುತ್ತೆ? ಸಿ ಹಿಯರ್, ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ನಮ್ಗೇನು ಬೇಕು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬೇಕು. ಹಾಗಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಇದ್ದಾಗ ಇದು ಕೂಡ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬಹುದಾ? ಸಿಂಪಲ್ ಪಾಸ್ಟ್ ಬದಲಿಗೆ ನಾವು ಇದನ್ನ ಪಾಸ್ಟ್ ಕಂಟಿನ್ಯೂಸ್ ಮಾಡಿದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬಹುದಾ? ಆಗುತ್ತೆ. ಸೊ ಅದೇ ರೀತಿ ಆಗಿರೋದು ಈ ಕ್ವಶನ್ ಅಲ್ಲೂ ಕೂಡ. ಓಕೆ, ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಿಚ್ ಈಸ್ ವಾಸ್ ರೈಟಿಂಗ್. ಓಕೆ, ಸೊ ವಾಸ್ ರೈಟಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್. ಅದನ್ನ ನೀವು ಇಂಡೈರೆಕ್ಟ್ ಸ್ಪೀಚ್ ಮಾಡಿದ್ರೆ ದಟ್ ಇಸ್ ಬಿಕಮ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂಡ್ ದಟ್ ವಿಲ್ ಬಿಕಮ್ ಹ್ಯಾಡ್ ಬೀನ್ ರೈಟಿಂಗ್. ಸೊ ನಮ್ಗೆ ಇದರಿಂದ ಏನು ತಿಳಿಸಿ ಸರ್ ಇಲ್ಲಿ? ವಾಟ್ ಯು ಅಂಡರ್ಸ್ಟುಡ್ ಹಿಯರ್? ಓಕೆ, ಕೇವಲ ಡೈರೆಕ್ಟ್ ಇಂಡೈರೆಕ್ಟ್ ಟೆನ್ಸ್ ಮಾಡೋದಷ್ಟೇ ಅಲ್ಲ,
ಚೇಂಜ್ ಮಾಡುವಾಗ ಯಾವ ರೀತಿ ನಾವು ಚೇಂಜ್ ಮಾಡಬಹುದು, ಯಾವ ರೀತಿ ಅದು ಆಗುತ್ತೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲದೆ ಇದ್ರು ಕೂಡ ಸಿಂಪಲ್ ಪಾಸ್ಟ್ ಆರ್ ಪಾಸ್ಟ್ ಕಂಟಿನ್ಯೂಸ್ ಆದರೆ ಚೇಂಜ್ ಆಗುತ್ತೆ. ಅದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ದಿಸ್ ಈಸ್ ವಾಟ್ ಐ ಕಾಲ್ ಆಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಇದನ್ನ ರೋಟ್ ಲರ್ನಿಂಗ್ ಮಾಡಿದ್ರೆ ಬರೋದಿಲ್ಲ, ಕಂಠಪಾಠ ಮಾಡಿದ್ರೆ ಈ ರೀತಿ ಕ್ವಶನ್ಸ್ ಬಿಡಿಸೋಕೆ ಬರೋದಿಲ್ಲ. ಓಕೆ, ಇಲ್ಲಿ ಕ್ವಶನ್ ನಂಬರ್ 3 ಪಂಕ್ಚುವೇಶನ್. ಓಕೆ, ಪಂಕ್ಚುಯೇಟ್ ಮಾಡೋದು. ಸೊ ಐ ಕನ್ಫೆಸ್ ಹಿಯರ್, ಯಾಕಂದ್ರೆ ಇದು ಸಿಲೆಬಸ್ ಇರಲಿಲ್ಲ. ದಟ್ ಮೀನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಕೇಳಿಲ್ಲ. ಸೊ ನಾನು ಆವಾಗಲೂ ಕೂಡ ಹೇಳಿದ್ದೆ, ಔಟ್ ಆಫ್ ದ ಬ್ಲೂ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಔಟ್ ಆಫ್ ದ ಬ್ಲೂ ಅಂದ್ರೆ ನಾವು ಪ್ರಿಪೇರ್ ಮಾಡದೇ ಇರ್ತಕ್ಕಂಥ ಕ್ವಶನ್ಗಳು ಕೂಡ ಬರುತ್ತೆ. ಓಕೆ, ಅದಕ್ಕೇನ ಇದನ್ನ ಎಕ್ಸಾಮ್ ಅಂತ ಕರೆಯೋದು. ನಾವು ಪ್ರಿಪೇರ್ ಮಾಡಿದ ಎಲ್ಲಾ ಕ್ವಶನ್ ಬಂದ್ರೆ ಅದಕ್ಕೆ ಎಕ್ಸಾಮ್ ಅಂತ ಅನ್ನೋದಿಲ್ಲ. ಬಟ್ ಈ ಪಂಕ್ಚುವೇಶನ್ ಅನ್ನೋದು ಇಟ್ಸ್ ವೆರಿ ಸಿಂಪಲ್. ಓಕೆ, ಇಲ್ಲಿ ಆನ್ಸರ್ ಏನಾಗುತ್ತೆ, 1 ಆನ್ಸರ್. ಸೊ ಪಂಕ್ಚುವೇಶನ್ ಕೂಡ ಇಟ್ಸ್ ವೆರಿ ನಾರ್ಮಲ್. ಈ ಒಂದು ಹೈಸ್ಕೂಲ್ ಸ್ಟೂಡೆಂಟ್ಸ್ಗೂ ಗ್ರಾಮರ್ ಓದಿದ್ರೆ ಅವರಿಗೆ ಫಸ್ಟ್ ಕಲಿಸೋದೆ ಈ ಒಂದು ಪಂಕ್ಚುವೇಶನ್ ಅನ್ನ ಕಲಿಸ್ತಾರೆ. ಸೊ he said, he asked me where I was going. So he asked me where I was going ಅನ್ನೋದು ಅದು ಇಂಡೈರೆಕ್ಟ್ ಕ್ವಶನ್ ಆಗುತ್ತೆ. ಇಟ್ಸ್ ನಾಟ್ ಎ ಡೈರೆಕ್ಟ್ ಕ್ವಶನ್. ಓಕೆ, ಕೇಳಿಲ್ಲ, ಅವನು ನನ್ನ ಕೇಳಿದ ಅಂತ ಹೇಳಿದ್ದು. ಸೊ ದಿಸ್ ಇಸ್ ಸಿಂಪಲ್ ಸ್ಟೇಟ್ಮೆಂಟ್. ಹಾಗಾಗಿ ಇದು ಸಿಂಪಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಕಂಪ್ಲೀಷನ್ ಆಫ್ ಸ್ಟೇಟ್ಮೆಂಟ್ ಇಟ್ ಎಂಡ್ಸ್ ವಿತ್ ಪಾಯಿಂಟ್. ಸೊ ಹಾಗಾಗಿ ಫುಲ್ ಸ್ಟಾಪ್ ಇಂದ ಎಂಡ್ ಆಗೋದ್ರಿಂದ he asked me where I was going, full point. ಓಕೆ, ದಿಸ್ ಇಸ್ ಕರೆಕ್ಟ್. ಸೊ ಇಲ್ಲಿ ದಟ್ ಇಸ್ ವಾಟ್, ಇದು ನಾನು ಹೇಳ್ತಕ್ಕಂಥ ಸಿಲೆಬಸ್ ಇಲ್ಲಿ ಇದು ಇಲ್ಲ. ಓಕೆ, ಐ ಕನ್ಫೆಸ್ ದಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆರ್ ಓಕೆ ನಾಟ್ ಇಂಟರ್ಜಂಕ್ಷನ್. ಸೊ ಇಲ್ಲಿ ಇಂಟರ್ಜಂಕ್ಷನ್ ಏನು ಸರ್? ಇದು ಇಂಟರ್ಜಂಕ್ಷನ್ ಇಟ್ಸ್ ಎ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ನಿಮಗೆ ಒಂದು ವರ್ಡ್ ಕೊಟ್ಟು ಪರ್ಟಿಕ್ಯುಲರ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕೇಳ್ತಾರೆ. ಓಕೆ, ಇಲ್ಲಿ ಲೆಟ್ ಅಸ್ ಸಿ ಇನ್ ದಿ ಸಿಲೆಬಸ್. ನಾನು ಒಂದು ಅನಲೈಸ್ ಮಾಡತಕ್ಕಂಥ ಸಿಲೆಬಸ್ ಅಲ್ಲಿ ನೋಡಿ, ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಐಡೆಂಟಿಫಿಕೇಶನ್ ಅಂತ ಕ್ಲಿಯರ್ ಆಗಿ ಇದೆ. ಓಕೆ, ಇಲ್ಲಿ ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ಸ್ಪೀಚ್, ಸಿ ಹಿಯರ್ ಐಡೆಂಟಿಫಿಕೇಶನ್ ವೆರಿ ಕ್ಲಿಯರ್ಲಿ ಮೆನ್ಷನ್. ಅಂದ್ರೆ ಯಾವುದೇ ಇರಲಿ, ಇದು ಕೇವಲ ಇಂಟರ್ಜೆಕ್ಷನ್ ಕೇಳಿದ್ದಾರೆ. ನೆಕ್ಸ್ಟ್ ಇಂದ ಪ್ರಿಪೋಸಿಷನ್ ಬರುತ್ತೆ, ಬೇರೆ ಆರ್ಟಿಕಲ್ ಬಗ್ಗೆನೂ ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಇದಕ್ಕೇನು ಉತ್ತರ ಆಗುತ್ತೆ ಅಂತಂದ್ರೆ, ಹಿಯರ್ ದ ಆನ್ಸರ್ ವಿಲ್ ಬಿ ಸಿ ಓನ್ಲಿ. ಓಕೆ, ಯಾವುದು ಇಲ್ಲ ಅಂತ ಕೇಳಿದ್ದಾರೆ, ನಾಟ್ ಇಂಟರ್ಜೆಕ್ಷನ್. ಸೊ ಸಿ ಓನ್ಲಿ, ಆಪ್ಷನ್ 2. ಯಾಕಂತಂದ್ರೆ ಹುರ್ರಾ, ಅಲಾಸ್ ಅಂಡ್ ಹಶ್, these are all the interjection. Okay, so hurra ಅನ್ನೋದು ಜಾಯ್ ಬರುತ್ತೆ, ಎಂಜಾಯ್ಮೆಂಟ್ ಗೆ. ಓಕೆ, ಅಲಾಸ್ ಅನ್ನೋದು ಸ್ಯಾಡ್ನೆಸ್ ಗೆ ಬರುತ್ತೆ. ದಿಸ್ ಹುಶ್ ಅನ್ನೋದು ಸೈಲೆನ್ಸ್. ಇಫ್ ಯು ವಾಂಟ್ ಟು ಸೇ ಸಂಬಡಿ ಲೈಕ್ ಸೈಲೆಂಟ್ ಆಗಿರಿ ಅಂತ ಅಥಾರಿಟೇಟಿವ್ ಆಗಿ ಹೇಳೋದಕ್ಕೆ ಅದು ಬರುತ್ತೆ. ಓಕೆ, ಕ್ಲಿಯರ್ ಸರ್? ಸೊ ಔಟ್ ಆಫ್ ದಿಸ್ ಕ್ವಶನ್ ಇದನ್ನು ಕೂಡ ಸಿಲೆಬಸ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ 5th ಒನ್, ಚೂಸ್ ದಿ ಪ್ಲೂರಲ್ ಫಾರ್ಮ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್. ಓಕೆ, ನೌನ್ ಅಲ್ಲಿ ಇದೆ. ಓಕೆ, ದಿಸ್ ಕಮೆಂಟ್ಸ್ ನೌನ್ ಸಿಂಗುಲರ್, ಪ್ಲೂರಲ್. ಓಕೆ, ಇಲ್ಲಿ ನೋಡಿ ಅದನ್ನು ಕೂಡ ಇದೆ, ನೌನ್ಸ್ ಪ್ಲೂರಲ್ ಫಾರ್ಮ್ಸ್ ವೆರಿ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ದ ಸಿಲೆಬಸ್ ಸರ್. ಓಕೆ, ಸಿ ಹಿಯರ್ ನೌನ್ ಪ್ಲೂರಲ್ ಫಾರ್ಮ್ಸ್. ಓಕೆ, ಅದರಲ್ಲೂ ಕೂಡ ಸಿ ಕ್ರೈಟೀರಿಯನ್, ಕ್ರೈಟೀರಿಯಾ, ಕಾಲ್ಸ್, ಮೌಸ್, ಮೈಸ್, ಈ ತರ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ನಾವು ಬರೀ ನಿಮ್ಗೆ ಗೈಡೆನ್ಸ್ ಮಾಡಬಹುದು, ನೀವು ನೆಕ್ಸ್ಟ್ ಓದೋದು ನಿಮ್ಮ ಕರ್ತವ್ಯ. ನಿಮ್ಮ ಒಂದು ಪ್ರಿಪರೇಷನ್ ಅಲ್ಲಿ ಯು ಹ್ಯಾವ್ ಟು ಮೇಕ್ ಅದರ್ ಕ್ವಶನ್ಸ್ ಆಲ್ಸೋ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಮಾಡೋದು ನಿಮ್ಮ ಜವಾಬ್ದಾರಿ. ಇಲ್ಲಿ ನೋಡಿ ಸರ್, ಏನಾಗುತ್ತೆ ಇಲ್ಲಿ ಫಾರ್ಮುಲಾ. ಸಿ ಸಿಂಪಲ್ ಆಕ್ಸ್ಫರ್ಡ್ ಡಿಕ್ಷನರಿ, ಒಂದು ಆಕ್ಸ್ಫರ್ಡ್ ಡಿಕ್ಷನರಿನ ನೋಡಿದ್ರೆ ಅದರಲ್ಲಿ ಈ ಫಾರ್ಮುಲಾ ಮುಂದೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಫಾರ್ಮುಲೆ ಮತ್ತು ಫಾರ್ಮುಲಾಸ್. ಓಕೆ, ಕೇವಲ ಒಂದು ಡಿಕ್ಷನರಿ ತೆಗೆದು ನೋಡಿದ್ರು ಆನ್ಸರ್ ಗೊತ್ತಾಗುತ್ತೆ. ಸೊ ಹಾಗಾಗಿ ದಿ ಡೆಫಿನೇಟಿವ್ ಆನ್ಸರ್ ಇಸ್ ದಿಸ್. ಸಿ ಓಕೆ, ಇದನ್ನ ನಾನು ಆನ್ಸರ್ ಕೀ ನೋಡಿ ನಿಮ್ಗೆ ಹೇಳ್ತಾ ಇಲ್ಲ. ಬೇರೆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ರೆಡಿ
ನಾನು ಒಂದು ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಅದರಲ್ಲಿ ಔಟ್ ಆಫ್ 35 ಆಲ್ ದ 34 ಎಕ್ಸ್ಪ್ಲೇನ್ಡ್ ಆರ್ ಮ್ಯಾಚಿಂಗ್ ವಿತ್ ದಿ KA ಆನ್ಸರ್ ಕೀ. ದ ಫಸ್ಟ್ ಕ್ವಶನ್ ಇದೆಯಲ್ಲ, ಆ ಫಸ್ಟ್ ಕ್ವಶನ್ನು KA ಆನ್ಸರ್ ಕೀಯಲ್ಲಿ 3 ಇದೆ, ಬಟ್ ಐ ಕ್ಲೇಮ್ ಇಟ್ ಈಸ್ 1. ಓಕೆ, ಅದನ್ನು ನಾನು 1 ಅಂತ ಕ್ಲೇಮ್ ಮಾಡ್ತೀನಿ. ದೆನ್ ಹಿಯರ್ ಸರ್, ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನನ್ನ ಒಂದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಕೊಟ್ಟಿದ್ದೀನಿ ಅಂತ. ಓಕೆ, ಸಿ ಹಿಯರ್ 25 ಪಾರ್ಟ್ಸ್ ಆಫ್ ಸ್ಪೀಚ್ ನ ನಿಮಗೆ ಇದರಲ್ಲಿ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೆ. ದ ಕ್ಯಾಮಲ್ ಇಸ್ ದಿ ಶಿಪ್ ಆಫ್ ದಿ ಡೆಸರ್ಟ್. ಕ್ವಶನ್ ನಂಬರ್ 6 ನೋಡಿ, ಕ್ಯಾಮಲ್ ಇಸ್ ದಿ ಶಿಪ್ ಆಫ್ ದಿ ಡೆಸರ್ಟ್ ಅಂದ್ರೆ ಇಲ್ಲಿ ನೋಡಿ ಮೆಟಾಫರ್ ಅಲ್ಲಿ ಇದೆ, ನೇರವಾಗಿ ಹೋಲಿಸುವುದು, ಲೈಕ್ ಅಥವಾ ಆಸ್ ಇಲ್ಲದೆ ಪರ್ಸಾನಿಫಿಕೇಶನ್ ಅಲ್ಲಿ ಇದೆ. ಓಕೆ, ಇಟ್ಸ್ ವೆರಿ ಸಿಂಪಲ್. ಸಿ ಹಿಯರ್ ಮೆಟಾಫರ್. ಓಕೆ, ಸೊ ಕ್ವಶನ್ ನಂಬರ್ 6 ಪರ್ಸಾನಿಫಿಕೇಶನ್ ಆಗುತ್ತೆ. ಎಕ್ಸಾಸ್ಟಿವ್ ಲಿಸ್ಟ್ ಕೊಟ್ಟಿನ ನಿಮಗೆ 25 ಏನದವ ಇದ್ರಾಗ ಫಿಗರ್ ಆಫ್ ಸ್ಪೀಚ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್, ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಟು ದಿ ಫಾಲೋವಿಂಗ್ ಸೆಂಟೆನ್ಸ್. ಅದನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ಬನ್ನಿ ನೋಡ್ರಿ, ವೆರಿ ಕ್ಲಿಯರ್ಲಿ ಮೆನ್ಷನ್ಡ್. ಫಸ್ಟಿಗೆ ಸಿ ಸರ್, ಇಲ್ಲಿ ನೋಡಿ ವೊಕ್ಯಾಬ್ಯುಲರಿಲಿ ಫಸ್ಟೇ ಕೊಟ್ಟಿದ್ದೀನಿ. ಸಿನೋನಿಮ್ಸ್, ಆಂಟೋನಿಮ್ಸ್ ಎಷ್ಟು ಬಂದಿದೆ? ಸಿನೋನಿಮ್ಸ್ ಬಂದಿದೆ. ಓಕೆ, ಸಿನೋನಿಮ್ಸ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಆಂಟೋನಿಮ್ಸ್ ಕೇಳಿದ್ದಾರೆ. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಜಸ್ಟ್ ಬಂತು. ಇಡಿಯಮ್ಸ್ ಕೇಳಿದ್ದಾರೆ, ಫ್ರೇಸಲ್ ವರ್ಬ್ಸ್ ಕೇಳಿದ್ದಾರೆ. ಅಷ್ಟೆಲ್ಲ ಕನ್ಫ್ಯೂಸಬಲ್ ವರ್ಡ್ಸ್ ಕೇಳ್ಯಾರ. ಹೋಮೋಫೋನ್ಸ್, ಹೋಮೋನಿಮ್ ಅಂತ ಕೇಳ್ಯಾರಲ್ಲಿ. ಸೇಮ್ ಅಂದ್ರೆ ಇದ್ರಲ್ಲಿ ಡಿಸ್ಟಿಂಗ್ವಿಶಿಂಗ್ ವರ್ಡ್ಸ್ ದಟ್ ಸೌಂಡ್ ಸಿಮಿಲರ್ ಆಫನ್ ಕನ್ಫ್ಯೂಸ್ಡ್ ಅಥವಾ ಡಿಫ್ರೆಂಟ್ ಮೀನಿಂಗ್ ಇರೋದು. ಓಕೆ, ಕೊಲ್ಯೂಷನ್ ಬೇರೆ, ಕೊಲ್ಯೂಷನ್ ಬೇರೆ, ಇದನ್ನು ಕೂಡ ಕೇಳ್ಯಾರ. ಸಿ 100% ಕಂಪ್ಲೀಷನ್ ಆಫ್ ಸಿಲೆಬಸ್ ಅಂತ ಇದಕ್ಕೆ ಹೇಳೋದು. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಆಲ್ ದಿ ಕ್ವಶನ್ಸ್, ಯು ಜಸ್ಟ್ ಸಿಂಪ್ಲಿ ಸಿ ಹಿಯರ್. ಓಕೆ, ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಟು ದಿ ಫಾಲೋವಿಂಗ್. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆಯಾ? ಇನ್ನು ಯಾವ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತಾವಂತ ಓದ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದನ್ನು ಕೂಡ ನಾವೇ ಇದೇ ಬರುತ್ತೆ ಅದೇ ಬರುತ್ತೆ, ಈ ಕ್ವಶನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೇ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಯಾರೇ ಕ್ಲೇಮ್ ಮಾಡಿದ್ರು ಕೂಡ ಅದು ಏನಾಗುತ್ತೆ, ಇಟ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ಓಕೆ, ಅದು ಇವತ್ತು ಕ್ಲಿಯರ್ ಆಗಿರ್ಬೋದು, ಇವತ್ತು ಬಂದಿರ್ಬೋದು, ಮುಂದಿನ ಎಲ್ಲ ಎಕ್ಸಾಮ್ಗಳಿಗೂ ಅದೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ಕ್ವಶನ್ ನಂಬರ್ 7 ಆಯಿತು. ಇನ್ನು ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ವರ್ಡ್. ಓಕೆ, ಹಿ ವರ್ಕ್ಸ್ ಇನ್ ಎ. ಇದೇನಾಗುತ್ತೆ ಸರ್? ಇದು ಕ್ವಶನ್ ನಂಬರ್ 8. ದಿಸ್ ಈಸ್ ಸಿನೋನಿಮ್ಸ್ ಆರ್ ಮೀನಿಂಗ್ ಆಫ್ ದ ವರ್ಡ್. ಓಕೆ, ಯಾವ ನಿಮಗೆ ವರ್ಡ್ ವೊಕ್ಯಾಬ್ಯುಲರಿ ಗೊತ್ತಿದ್ರೆ ಸಿ ವೊಕ್ಯಾಬ್ಯುಲರಿ ಕಾಂಟೆಕ್ಸ್ಚುಯಲ್ ಯೂಸೇಜ್ ಅಂತ ಆಲ್ರೆಡಿ ಕೊಟ್ಟಿದೆ. ಸೊ ಇಲ್ಲಿ ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ದ ಆನ್ಸರ್ ಕ್ವಶನ್ ನಂಬರ್ 8ಗೆ ಆನ್ಸರು 2 ಆಗುತ್ತೆ. ಓಕೆ, ಇಲ್ಲಿ ಹಿಯರ್ ಅಂತಂದ್ರೆ, ಓಕೆ, ಹಿಯರ್ ಅಂತಂದ್ರೆ ಇಲ್ಲಿ ವಾರ ಸುಧಾರ. ಓಕೆ, ತಲತಲಾಂತರದಿಂದ ಬಂದಿರುವಂಥದ್ದು. ಓಕೆ, ವಾರ ಸುಧಾರ ಅಂತ ಆಗುತ್ತೆ. ಇದಿಲ್ಲಿ ಕ್ವಶನ್ ನಂಬರ್ 6 ಇದು ಪರ್ಸೋನಿಫಿಕೇಶನ್ ಆಗುತ್ತೆ. ಸಾರಿ, ನಾಟ್ ಪರ್ಸೋನಿಫಿಕೇಶನ್, ಇದು ಮೆಟಾಫರ್ ಅಲ್ಲ. ಸೊ ಯು ಆರ್ ಕಂಪೇರಿಂಗ್ ವಿದೌಟ್ ಆಸ್ ಅಂಡ್ ಲೈಕ್, ಸೊ ಮೆಟಾಫರ್ ಆಗುತ್ತೆ. ದೆನ್ ಇದು ವಾಟ್ ಒನ್ ಹೂ ಇಸ್ ಆಲ್ ಪವರ್ಫುಲ್ ಅಂದ್ರೆ ಓಮ್ನಿಪೋಟೆಂಟ್ ಆಗುತ್ತೆ. ಓಕೆ, ಓಮ್ನಿಪೋಟೆಂಟ್ ಆಗುತ್ತೆ. ಕ್ವಶನ್ ನಂಬರ್ 8 ಆಯಿತು. ನೆಕ್ಸ್ಟ್ ಬನ್ನಿ, ಸಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇದೇನು? ದಿಸ್ ಈಸ್ ಸಿಂಪ್ಲಿ ಆಂಟೋನಿಮ್ಸ್. ಸೊ ಇಲ್ಲಿ ಆಂಟೋನಿಮ್ ಅನ್ನ ನೀವು ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅದಕ್ಕೆ ಕ್ವಶನ್ ನಾನು ಐ ಡೋಂಟ್ ಡಿಸ್ಕಸ್ ದಿಸ್ ಒನ್. ಅದರ್ವೈಸ್ ಆಲ್ಸೋ ಓಕೆ, ಇಫ್ ಯು ವಾಂಟ್ ಟು ಡಿಸ್ಕಸ್ ಮೀ, ಏನಾಗುತ್ತೆ ಇಲ್ಲಿ ಕನ್ವಿನ್ಸ್ ಅನ್ನೋದು ಡಿಸೈಡ್ ಆಗುತ್ತೆ. ಓಕೆ, ದೆನ್ ಅಲೈಟ್ ಅಂದ್ರೆ ಇಳಿಯೋದು, ಎಂಬಾರ್ಕ್ ಅಂದ್ರೆ ಹತ್ತೋದು. ಓಕೆ, ರೆಫ್ಯೂಸ್ ಅಂದ್ರೆ ತಿರಸ್ಕಾರ ಮಾಡೋದು, ದಟ್ ಈಸ್ ಗ್ರ್ಯಾಂಟ್ ಆಗುತ್ತೆ. ಅಪೋಸಿಟ್ ಡೈವಲ್ಜ್ಗೆ ಕನ್ಸೀಲ್. ಡೈವಲ್ಜ್ ಅಂದ್ರೆ ಎಲ್ಲ ಹೇಳ್ಕೊಡೋದು,
ಕನ್ಸೀಲ್ ಅಂತಂದರೆ ಮುಚ್ಚಿಟ್ಕೊಳ್ಳೋದು. ಸೊ ನೋಡಿಲಿ 2 4 2 4 1 3 ಇಲ್ಲಿ ಸರ್ದು 2 4 1 3 2 4 1 ಕ್ವಶನ್ ಆನ್ಸರ್ ಇಸ್ 3 2 4 1 3. ಓಕೆ, ನಾವು ಇಲ್ಲಿ ಬನ್ನಿ. ಸಿ ಹಿಯರ್ ಹೋಮೋನಿಮ್. ಹೋಮೋನಿಮ್ ಅಂತಂದ್ರೆ ಒಂದು ವರ್ಡು ದಟ್ ಸೌಂಡ್ಸ್ ಸೇಮ್ ಸಿಮಿಲರ್ ಸೌಂಡ್ ಆಗುತ್ತೆ, ಬಟ್ ಮೀನಿಂಗ್ ಚೇಂಜ್ ಇರುತ್ತೆ. ಇಲ್ಲಿ ನೋಡಿ ಸರ್, ಏನಾದ್ರ ಅರ್ಥ ಅಂದ್ರೆ ಇನ್ಸೈಟ್. ಓಕೆ, ಸಿ ಇನ್ಸೈಟ್, ಅಗೇನ್ ಇನ್ಸೈಟ್, ಎನ್ಸೈಟ್, ಓಕೆ, ಎನ್ಸ್ಯೂಟ್. ಸೊ ಶಬ್ದಗಳ ಒಂದು ಸೌಂಡ್ ಸೇಮ್ ಬಟ್ ಅರ್ಥ ಬೇರೆ ಬೇರೆ. ಅದಕ್ಕೆ ದಿಸ್ ಆಲ್ಸೋ ಕಮ್ ಅಂಡರ್ ವೊಕ್ಯಾಬುಲರಿ. ಇದನ್ನ ಯಾವ ಒಂದು ಯಾರು ಇದನ್ನ ಹೇಳ್ಕೊಡ್ತಾರೆ ನಿಮಗೆ? ದಿಸ್ ಇಸ್ ಅ ಕಾಮನ್ ಸೆನ್ಸ್. ಇನ್ಸೈಟ್ ಅನ್ನೋ ಅರ್ಥ ಗೊತ್ತಿದ್ರೆ ನಿಮಗೆ ಈ ಸೆಂಟೆನ್ಸ್ ಅಲ್ಲಿ ಕಾಂಟೆಕ್ಸ್ಚುಯಲ್ ಯೂಸೇಜ್ ಮಾಡಬಹುದು. ಇದಕ್ಕೆ ಯಾವ ಪುಸ್ತಕ ಓದಬೇಕಾಗುತ್ತೆ? ವೊಕ್ಯಾಬುಲರಿಗೆ. ಓಕೆ, ಇದನ್ನ ನೀವೆಲ್ಲಿಂದ ಗೊತ್ತಾಗಬೇಕು? ನ್ಯೂಸ್ ಪೇಪರು. ಓಕೆ, ಯಾವ ಮ್ಯಾಗಝೀನ್ ಅಲ್ಲಿ ಈ ತರ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಡ್ತಾರೆ? ದೀಸ್ ಆರ್ ಸಿಂಪಲ್ ಸೆಂಟೆನ್ಸಸ್ ಬ್ರಾಟ್ ಫ್ರಮ್ ಎನಿ ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಇಸ್ 2. ಓಕೆ, ಇನ್ಸೈಟ್. ದೆನ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ ಅಲ್ಲಿ ನೀವು ಅದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಬೇಕು. ಸೊ ಕಾಂಟೆಕ್ಸ್ಚುಯಲಿ ಅದನ್ನ ರೆಫರ್ ಮಾಡಿ ಮಾಡಬೇಕು. ಸೊ ದಿಸ್ ಇಸ್ ಆಲ್ಸೋ ಕಮ್ ಅಂಡರ್ ವೊಕ್ಯಾಬುಲರಿ. ಓಕೆ, ಸಿನೋನಿಮ್ಸ್ ಅಲ್ಲಿ ಬರುತ್ತೆ ಇದು. ಓಕೆ, ದಿಸ್ ಕಮ್ ಅಂಡರ್ ವೊಕ್ಯಾಬುಲರಿ ಅಂಡ್ synonyms, and I have clearly explained about the paragraph. ಅದನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಕ್ಯಾನ್ ಯು ಸಿ ಸರ್? ನಾನು ಏನು ಇದರಲ್ಲಿ ಕೊಟ್ಟಿದ್ದೀನೋ ಸಿಲೆಬಸ್ ಅಲ್ಲಿ, ಅದೇ ಸಿಲೆಬಸ್ ಪ್ರಕಾರನೇ ಎಲ್ಲವೂ ಬಂದಿದೆ. ಇಫ್ ಯು ಹ್ಯಾವ್ ವಾಚ್ ದಿಸ್ ವಿಡಿಯೋ, ಆ ವಿಡಿಯೋ ಹೇಳುವಾಗ ಕೂಡ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ. ಯಾವುದಾದ್ರೂ ಮಿಸ್ ಆಗಿದ್ರೆ ಇದನ್ನ ನೋಡಿ, ಇದರ ಪ್ರಕಾರ ನೀವು ಮನೆಗೆ ಹೋಗಿ ರೆಫರ್ ಮಾಡ್ಕೊಳ್ಳಿ ಅಂತಾನು ಕೂಡ ನಾನು ಹೇಳಿದ್ದೆ. ಓಕೆ, ಇಲ್ಲಿದೆ ನೋಡಿ, ರೀಡಿಂಗ್ ಕಾಂಪ್ರಹೆನ್ಷನ್. ಓಕೆ, ಅನಲೈಸ್ ದಿ ಶಾರ್ಟ್ ಆರ್ ಲಾಂಗ್ ಪ್ಯಾಸೇಜಸ್. ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಪ್ಯಾಸೇಜ್ ಅನ್ನ ಕೊಟ್ಟು ಅದರಲ್ಲಿ ನಿಮಗೆ ಆನ್ಸರ್ಸ್ ಹುಡುಕೋದು. ಓಕೆ, ಸಿ ಹಿಯರ್. ಓಕೆ, ಅದರಲ್ಲಿ ಆನ್ಸರ್ ಮಾಡಿ. ದೆನ್ ಕ್ವಶನ್ ನಂಬರ್ 14, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್ಸ್. ಅಗೇನ್ ಸಿ, ಆಂಟೋನಿಮ್ಸ್ ಇದೆಯಾ? ನಾನು ನಿಮ್ಗೆ ಆಲ್ರೆಡಿ ನನ್ನ ಒಂದು ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿದೆ. ಓಕೆ, ದ ರೆಸಿಪಿ ಇನ್ ದಿ ಇನ್ಸ್ಟಾ ಪೇಜ್ ಲುಕ್ ಟೇಸ್ಟಿ ಬಟ್ ವಾಸ್ ಡ್ಯಾಶ್ ಡ್ಯಾಶ್ ಅಂತ ಇದೆ. ಓಕೆ, ಸೊ ಅದರಲ್ಲಿ ನಾನು ನಿಮಗೆ ಈ ತರ ಒಂದು ಸೆಂಟೆನ್ಸ್ ಅಲ್ಲಿ ಮಾಡಬೇಕಾದ್ರೂ ಕೂಡ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಏನಂದ್ರೆ ಇಫ್ 2 ಆರ್ ಸಿಮಿಲರ್ ಇದ್ರೆ, ಸಿ ಹಿಯರ್ ವೊಕ್ಯಾಬುಲರಿ ಕಾಂಟೆಕ್ಸ್ಟ್ ಯೂಸೇಜ್ ಅಲ್ಲಿ ಸರ್ ನಿಮಗೆ ಒಂದು ಸ್ಮಾಲ್ ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೆ. That trick has worked here. Can you see here? Elimination technique. ಇದು ಎಲಿಮಿನೇಷನ್ ಅಂತ ನಾನು ಮಾಡಿ ಅದರಲ್ಲಿ ಏನು ಹೇಳಿದೆ, ABCD ಅಂತ ಕೊಟ್ಟಾಗ, ABCD ಅಂತ ಕೊಟ್ಟಾಗ ಇಫ್ ದೇರ್ ಆರ್ 2 or 3 ಸಿಮಿಲರ್ ಇದ್ರೆ, ಸೊ ದೇ ಆರ್ ನಾಟ್ ಕರೆಕ್ಟ್ ಆನ್ಸರ್ಸ್, ಬಿಕಾಸ್ 2 ಕರೆಕ್ಟ್ ಆನ್ಸರ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಇಫ್ ಯು ಕಮ್ ಹಿಯರ್, ಡಿಲಿಷಿಯಸ್. ಓಕೆ, ಡಿಲಿಷಿಯಸ್, ಆಮೇಲೆ ಡೆಲೆಕ್ಟೇಬಲ್ ಮತ್ತೆ ಪ್ಯಾಲೆಟೇಬಲ್. ದಿ ಆಲ್ 3 ಆರ್ ಸೇಮ್ ಮೀನಿಂಗ್ಸ್, ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಇದೆ. ಇದು ಒಂದೇ ಇಲ್ಲ. ಇನ್ಸಿಪಿಡ್ ಇಸ್ ಅ ಅಪೋಸಿಟ್, ಟೇಸ್ಟ್ಲೆಸ್ ಅಂತ ಬರುತ್ತೆ. ಓಕೆ, ಟೇಸ್ಟ್ಲೆಸ್. ಸೊ ಇದು ಒಂದು. ಓಕೆ, ದಿಸ್ ಇಸ್ ದಿ ಒನ್ ಆಫ್ ದಿ ಕಾನ್ಸೆಪ್ಟ್. ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಇದನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ. ಓಕೆ, ಕಂಜಂಕ್ಷನ್ ಅಲ್ಲಿ, ಓಕೆ, ನಿಮಗೆ ಕಂಜಂಕ್ಷನ್ ಅಲ್ಲಿ ಹೇಳ್ಬೇಕಾದ್ರೆ ಕಮ್ ಹಿಯರ್. ಸಿ, ಒಂದೇ ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಏನಂತ? ಕಂಜಂಕ್ಷನ್ ಅಂದ್ರೆ ಕನೆಕ್ಟಿಂಗ್ ವರ್ಡ್ಸ್ ಇರುತ್ತೆ. ಕ್ಯಾನ್ ಯು ಸಿ, ರೀಡ್ ದಿಸ್. ಅದರಲ್ಲಿ ಫಸ್ಟ್ ಒಂದು ಸೆಂಟೆನ್ಸು. ಓಕೆ, ಇಲ್ಲಿ ನೋಡಿ, ಕಂಜಂಕ್ಷನ್ ಅಲ್ಲಿ ನಾನು ಏನು ಬರ್ದಿರೋದು, ಒಂದು ಸೆಂಟೆನ್ಸ್ ಇರುತ್ತೆ, ಆ್ಯಂಡ್ ಇರುತ್ತೆ, ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇರುತ್ತೆ. ಸೊ ಕನೆಕ್ಷನ್ ಆ್ಯಂಡ್ ಯೂಸ್ ಮಾಡಿರೋದು ಪಾಸಿಟಿವ್, ಅಂದ್ರೆ ಪಾಸಿಟಿವ್ ಸೆಂಟೆನ್ಸು ಆ್ಯಂಡ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಪಾಸಿಟಿವ್ ಸೆಂಟೆನ್ಸೇ ಬರುತ್ತೆ. ಓಕೆ, ದೆನ್ ಇಲ್ಲಿ ನೋಡಿ, ಬಟ್ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಇದ್ರೆ ನೆಕ್ಸ್ಟ್ ಅಪೋಸಿಟ್ ಬರುತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ. ಅದೇ ಪ್ರಕಾರ ಈ ಕ್ವಶನ್ ಅಲ್ಲಿ ಬನ್ನಿ. ಓಕೆ, ಕ್ವಶನ್ಸ್ ಅಲ್ಲಿ ಬಂದಾಗ, ದ ರೆಸಿಪಿ ಆನ್ ದಿ ಇನ್ಸ್ಟಾ ಪೇಜ್ ಲುಕ್ಡ್ ಟೇಸ್ಟಿ ಬಟ್ ಅಂತಂದಾಗ ಇಟ್ ಹ್ಯಾಸ್ ಟು ಹ್ಯಾವ್ ಎನ್ ಅಪೋಸಿಟ್ ಕಾಂಟ್ರಾಡಿಕ್ಟರಿ ಮೀನಿಂಗ್ ಟು ದಿ ಟೇಸ್ಟಿ.
ವೆರಿ ಸಿಂಪಲ್, ಇಟ್ಸ್ ವೆರಿ ಸಿಂಪಲ್. ಸೊ ಇದು ಯಾವಾಗ ಬರುತ್ತೆ ಸರ್, ಈ ಥರ ಅಂಡರ್ಸ್ಟ್ಯಾಂಡಿಂಗ್ ವೆನ್ ಯು ರೀಡ್ ದಿ ಕಾನ್ಸೆಪ್ಟ್ ಕ್ಲಿಯರ್ಲಿ. ಬರೀ ಕಂಜಂಕ್ಷನ್ ಅಂದರೆ ಕನೆಕ್ಟಿಂಗ್ ವರ್ಡನ್ನ ಬೈಪಟ್ ಮಾಡಿ ಬಿಟ್ಬಿಡೋದಲ್ಲ. ಆ್ಯಂಡ್, ನಾರು, ನೈದರು, ಬಟ್ ಅವೆಲ್ಲ ಕನೆಕ್ಟಿಂಗ್ ವರ್ಡ್ ಬಟ್ ಅಲ್ವಾ. ಬಟ್ ಅದನ್ನ ಯಾವಾಗ ಯೂಸ್ ಮಾಡೋದು, ಆ್ಯಂಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಸೆಂಟೆನ್ಸು, ಬಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಸೆಂಟೆನ್ಸು, ಆ ಒಂದು ನಮಗೊಂದು ಪರಿಜ್ಞಾನ ಇರಬೇಕಲ್ಲ. ಓಕೆ, ಅದು ಯಾವಾಗ ಬರುತ್ತೆ, ಕಾನ್ಸೆಪ್ಟ್ ಕ್ಲಿಯರ್ ಆದಾಗ ಮಾತ್ರ ಬರೋದು. ಓಕೆ, ಅದೇ ರೀತಿ ಸಿ ಹಿಯರ್ ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ಓಕೆ, ಅಂದರೆ ಇದು ಇಂಡೈರೆಕ್ಟ್ ಸ್ಪೀಚ್. ನಾನೊಂದು ಕಡೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕ್ಲಾಸ್ ಮಾಡುವಾಗ ಐ ಹ್ಯಾವ್ ಸಿಂಪ್ಲಿ ಸೆಡ್ ದೇಮ್ ರಿಪೋರ್ಟೆಡ್ ಸ್ಪೀಚ್ ಇಸ್ ಈಕ್ವಲ್ಸ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ದೆ. ಓಕೆ, ಹಿಯರ್ ಶಿ ಸೆಡ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours ಆ್ಯಂಡ್ ಓಕೆ ಐ ಕಾಂಟ್ ಸ್ಟೇ ಎನಿ ಲಾಂಗರ್. ಸೊ ತುಂಬ ಕನ್ಫ್ಯೂಷನ್ ಇದೆ. ಓಕೆ, ಇಟ್ಸ್ ವೆರಿ ಕನ್ಫ್ಯೂಷನ್ ಅಲ್ಲ. ಇಷ್ಟು ಸಿಂಪಲ್ ಇದೆ ಅಂದರೆ ಇದು, ಇಫ್ ಯು ಸಿ ದಿಸ್ ಆಕ್ಸಿಲರಿ ವರ್ಬ್, ಈ ಕಾನ್ಸೆಪ್ಟ್ ಅನ್ನು ಕೂಡ ನಾನು ಕ್ಲಾಸ್ ಹೇಳಿದ್ದೆ, ಈ ಒಂದು ನನ್ನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಇಫ್ ಯು ಜಸ್ಟ್ ಲುಕ್ ಎಟ್ ದಿ ಆಕ್ಸಿಲರಿ ವರ್ಬ್, ಓಕೆ, ಯು ಕ್ಯಾನ್ ಮೇಕ್ ಔಟ್ just one auxiliary verb and you can eliminate. I will show you how. Again, come here. Okay, see, direct indirect speech alli ಏನಿದೆ ಸರ್, ಐ ಹ್ಯಾವ್ ಬೀನ್ ವೇಟಿಂಗ್. ಓಕೆ, ಐ ಹ್ಯಾವ್ ಬೀನ್ ವೇಟಿಂಗ್ ಯಾವ ಟೆನ್ಸ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಸಿ ಹಿಯರ್ ಐ ಹ್ಯಾವ್ ಬೀನ್ ವೇಟಿಂಗ್, ಇಲ್ಲಿ ಐ ಹ್ಯಾವ್ ಬಿನ್ ವೇಟಿಂಗ್ ಅಂತ ಇದೆ, ಇಲ್ಲಿ ಕೂಡ ಐ ಹ್ಯಾವ್ ಬಿನ್ ವೇಟಿಂಗ್. ಸೇಮ್ ವರ್ಡ್ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ದೇ ಹ್ಯಾವ್ ಗಿವನ್, ನಾನು ಕೊಟ್ಟಿರೋ ಎಕ್ಸಾಮಿನೇಷನ್ ಅಲ್ಲಿ ಅಷ್ಟೇ. ಓಕೆ, ಸಿ ಹಿಯರ್ ಸೇಮ್ ಕ್ವಶನ್. ನಾನು ಕ್ಲೇಮು ಕೂಡ ಮಾಡಿಲ್ಲ ಇದನ್ನ, ನಾನು ಬರೀತಿರೋಂಥ ಕ್ವಶನ್ ಬರುತ್ತೆ ಅಂತ ಕ್ಲೇಮ್ ಕೂಡ ಮಾಡಿಲ್ಲ. ನನಗೆ ಹೀಗೆ ಗೊತ್ತಾಗಿದ್ದು ಸೇಮ್ ಕ್ವಶನ್ ಕೊಟ್ಟಿರೋದು ಅಂತ. ಸಿ, ಐ ಹ್ಯಾವ್ ಬೀನ್ ವೇಟಿಂಗ್, ದೆನ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಅವರ್ಸ್. ಸಿ, ಇದರಲ್ಲಿ you just see ಎಲ್ಲಿ had been waiting ಇದೆ, had waited, has been waiting, was waiting. All the three are gone just by eliminating the auxiliary verb. Very simple. Okay, the answer is 4. Clear sir? ಇದಕ್ಕಿಂತ ಸಿಂಪ್ಲಿಫೈಡ್ ಏನ್ ಬೇಕು ನಿಮಗೆ? ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಒಂದಲ್ಲ 10 ಅಲ್ಲ 100 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. ಅದೇ ನೀವು 100 ಪುಸ್ತಕಗಳನ್ನು ಓದಿ 100 ಕಡೆ ಕಾನ್ಸೆಪ್ಟ್ಗಳನ್ನು ನೋಡಿಕೊಂಡು 100 ಪ್ರಶ್ನೆಗಳನ್ನು ಮಾಡಿದ್ರೆ ಸಾಧ್ಯ ಇಲ್ಲ. ಓಕೆ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ನಿಮ್ಮ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ತಿರುಳು ಅಂತಾರಲ್ಲ, ಅದನ್ನ ನಾವು ಹಿಡ್ಕೋಬೇಕು. ಗ್ರಾಮರ್ ಅನ್ನ ಒಳಗೆ ಕೈ ಹಾಕಿ ಅದ್ರ ತಿರುಳನ್ನ ಅಡ್ಡಿ ತಗೊಂಡು ತಲೆ ಇಟ್ಕೋಬೇಕು, ಅಂದಾಗ ಬರುತ್ತೆ. ನೀವು ತಿರುಳನ್ನೇ ಬಿಟ್ಟು ಬರೀ ಹುರುಳಿಗೆ ಹೊಂಟ್ರೆ ಹೆಂಗ್ ಸಾಧ್ಯ? ಈ ತರ ಮಾಡಿದೆ ನೀವು 100 ಕ್ವಶನ್ ಮಾಡಿ 1000 ಕ್ವಶನ್ ಮಾಡಿ ಕಾನ್ಸೆಪ್ಟೇ ಅರ್ಥ ಆಗಲಿಲ್ಲ ಅಂತಂದ್ರೆ ಒಂದು ಕ್ವಶನ್ ಟ್ವಿಸ್ಟ್ ಮಾಡಿದ್ರೆ ನಿಮಗೆ ಬರೋದಿಲ್ಲ. ಓಕೆ, ಥಿಂಕಿಂಗ್ ಎಬಿಲಿಟಿ ಇರಬೇಕು. ಸಿ, ನಾನು ಬಂದಿರೋ ಕ್ವಶನ್ ಕ್ಲೇಮ್ ಮಾಡ್ತಿಲ್ಲ, ಐ ಆಮ್ ಎಕ್ಸ್ಪ್ಲೇನಿಂಗ್ ಓನ್ಲಿ ಕಾನ್ಸೆಪ್ಟ್. ಕಾನ್ಸೆಪ್ಚುಯಲಿ ಕರೆಕ್ಟ್ ಆಗಿ ಇದ್ರೆ ಯಾವ ಕ್ವಶನ್ ಬೇಕಾದ್ರೂ ನೀವು ಮಾಡ್ಬೋದು. ಅದೇ ನೋಡಿ ಕ್ವಶನ್ ನಂಬರ್ 16. ಓಕೆ, ಐಡೆಂಟಿಫೈ ದ ಸೆಂಟೆನ್ಸ್ ವೆನ್ ಇಟಾಲಿಸೈಜ್ಡ್ ವರ್ಡ್ ಹ್ಯಾಸ್ ಅ ಸ್ಪೆಲ್ಲಿಂಗ್ ಎರರ್. ಸಿ ಸರ್, ಸ್ಪೆಲ್ಲಿಂಗ್ ಎರರ್ಗೂ ಕೂಡ ಸಿ ಇದೆ ಇಲ್ಲಿ ಸ್ಪೆಲ್ಲಿಂಗ್ ಎರರ್. ಓಕೆ, ಸಿ ಹಿಯರ್ ಸ್ಪೆಲ್ಲಿಂಗ್ ಎರರ್, ಐಡೆಂಟಿಫೈಯಿಂಗ್ ದಿ ಕಾಮನ್ ಮಿಸ್ ಸ್ಪೆಲ್ಟ್ ವರ್ಡ್. ಅದರಲ್ಲಿ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು ಸರ್ವೆಲೆನ್ಸು, ಬರ್ಗೋಸಿ, ಓಕೆ, ರಾಂಡೆವು, ಈ ಥರ ಅದನ್ನ ನೀವು ಮಾಡಬೇಕು ಸರ್. ನೋಬಡಿ ಕ್ಯಾನ್ ಟೀಚ್ ಯು ಸರ್ ಇದ್ರದ್ದು ಸ್ಪೆಲ್ಲಿಂಗು ಕೂಡ ಕೊಡಿ ಅಂತ. ಯು ಹ್ಯಾವ್ ಟು ಬೈ ಒನ್ ಗುಡ್ ಡಿಕ್ಷನರಿ. ಓಕೆ, ಆಕ್ಸ್ಫರ್ಡ್ ಡಿಕ್ಷನರಿನ ತಗೊಂಡು ಅದನ್ನು ಓದಿದ್ರೆ ನಿಮಗೆ ಬರುತ್ತೆ. ಸೊ ಈಗ ಒಂದಿಷ್ಟು ಜನ ಕ್ಲೇಮ್ ಮಾಡ್ತಾರೆ ಏನಂತ, ನ್ಯೂಸ್ ಪೇಪರು ಆಮೇಲೆ ಈ ಟೆಕ್ಸ್ಟ್ ಬುಕ್ಕು ಅವೆಲ್ಲ ಸ್ಕೂಲ್ ಹುಡುಗರಿಗೆ, ಅವೆಲ್ಲ ಕಾಮನ್ ಪೀಪಲ್ಗೆ. ಸರ್, ಕಾಮನ್ ಪೀಪಲ್, ಯು ಆರ್ ಆಲ್ಸೋ ಎ ಕಾಮನ್ ಪರ್ಸನ್ ಹೂ ವಾಂಟ್ಸ್ ಟು ಬಿಕಮ್ ಎನ್ ಆಫೀಸರ್. ಓಕೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತಂದ್ರೆ ಇಟ್ಸ್ ನಾಟ್, ಯು ಆರ್ ನಾಟ್ ಸ್ಪೆಷಲಿ ಮೇಡ್ ಅಲ್ಲ. ಕಾಮನ್ ಅಲ್ಲಿ ಅನ್ಕಾಮನ್ ಥಿಂಕಿಂಗ್ ಇರಬೇಕು. ಎಲ್ಲರೂ ನ್ಯೂಸ್ ಪೇಪರ್ ಓದ್ತಾರೆ ಬಿಟ್ಬಿಡ್ತಾರೆ. ನಾವು ನ್ಯೂಸ್ ಪೇಪರ್ ಓದಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು.
ದಟ್ ಇಸ್ ವಾಟ್ ದೇ ಆರ್ ಲುಕಿಂಗ್. ಓಕೆ, ಇನ್ ಆಫೀಸರ್ ಈ ಒಂದು ಕ್ವಾಲಿಟಿನ ನೋಡ್ತಾರೆ. ಅದಕ್ಕೆ ನಿಮಗೆ ಈ ತರ ಕ್ವಶನ್ ಕೇಳೋದು. ಅದರ್ವೈಸ್ ಸ್ಪೆಲ್ಲಿಂಗ್, ಒಬ್ಬ FDA SD ಅಥವಾ ಯಾವುದೇ ಒಂದು ಆಫೀಸರ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಏನು ಪ್ರಾಬ್ಲಮ್? ಯಾಕೆ? ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಸ್ಪೆಲ್ಲಿಂಗ್ ಮಿಸ್ಟೇಕ್? ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ಒಂದು ಎಂಟೈರ್ ಸೆಂಟೆನ್ಸ್ ಇದ್ದು ಮೀನಿಂಗ್ ಚೇಂಜ್ ಆಗುತ್ತೆ. ಆ ಮೀನಿಂಗ್ ಚೇಂಜ್ ಆದ್ರೆ ನೀವು ನಾಳೆ ಸರ್ಕಾರಿ ನೌಕರಿ ಮಾಡುವಾಗ ಒಂದು ಸೆಂಟೆನ್ಸ್ ಮಿಸ್ ಸ್ಪೆಲ್ಡ್ ಸೆಂಟೆನ್ಸ್ ಕ್ಯಾನ್ ಕ್ರಿಯೇಟ್ ಎ ಖ್ಯಾಸ್. ದಟ್ ಈಸ್ ವೈ ಸ್ಪೆಲ್ಲಿಂಗ್ ಮಿಸ್ಟೇಕ್, ಸ್ಪೆಲ್ಲಿಂಗ್ ಎರರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ಕೇಳೋದು. ನಾವು ಕ್ವಶನ್ ನಂಬರ್ 17. ಸಿ ಹಿಯರ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಅರೇಂಜ್ಮೆಂಟ್ ಮಾಡಬೇಕು. ಅದು ಕೂಡ ನಾನು ಇದರಲ್ಲಿದೆ, ನನ್ನ ಒಂದು ಸಿಲೆಬಸ್ ಕೊಟ್ಟದಲ್ಲಿದೆ. ದೆನ್ ಈ ಸೆಂಟೆನ್ಸ್ ಅರೇಂಜ್ಮೆಂಟ್ ಮಾಡೋದು ಹೇಗೆ ಅಂತ ಜಸ್ಟ್ ವೇಟ್, ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್. ಇದನ್ನ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಲ್ಲ, ಇದನ್ನ ವಿಡಿಯೋದಲ್ಲಿ ನಾನು ಕಾಂಪ್ರಿಹೆನ್ಸಿವ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಯು ಹ್ಯಾವ್ ಸೀನ್ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್. ಸಿ ಹಿಯರ್, ಸೆಂಟೆನ್ಸ್ ಅರೇಂಜ್ಮೆಂಟ್. ಓಕೆ, ಸೆಂಟೆನ್ಸ್ ಅರೇಂಜ್ಮೆಂಟ್ ಅಲ್ಲಿ ಕೊಟ್ಟಾಗ ಐ ಹ್ಯಾವ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಡ್ ಏನಂತಂದ್ರೆ, ಒಂದು ಸೆಂಟೆನ್ಸನ್ನ ಒಂದೇ ಸೆಂಟೆನ್ಸನ್ನ ಕಟ್ ಮಾಡಿ ಕೊಟ್ಟಿದ್ರೆ ಸಬ್ಜೆಕ್ಟ್, ಅಡ್ವರ್ಬ್, ವರ್ಬ್ ಈ ತರ ಮಾಡಬೇಕು. ಇಲ್ಲಾಂದ್ರೆ PQRS. ಸೊ ಇಲ್ಲಿ ನೋಡಿ ABCD ಅಂತ ಕೊಟ್ಟಾರ. ABCD ಕೊಟ್ಟಾರ. ದೆನ್ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೆ, ಫಸ್ಟ್ ಸೆಂಟೆನ್ಸ್ ಇದ್ರೆ ಅದು ಓಪನಿಂಗ್ ಅಥವಾ ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್ ಇರಬೇಕು. ಅದಾದ ನಂತರ ಕನೆಕ್ಟರ್ಸ್ ಇರ್ತವೆ. ಓಪನ್ ಎಂಡ್ ಸ್ಟೇಟ್ಮೆಂಟ್ ಇದ್ರೆ ಮಿಡಲ್ ಅಲ್ಲಿ ಬರ್ತವೆ. ದೆನ್ ಎನಿ ಕನ್ಕ್ಲೂಸಿವ್ ರಿಸಲ್ಟ್ ಇತ್ತಂದ್ರೆ ಅದು ಲಾಸ್ಟಿಗೆ ಬರುತ್ತೆ. ಸಿ ಹಿಯರ್, ಬಟ್ ಅಂತ ಇದೆ, ಅದರ್ವೈಸ್, ನನ್ನದಲೆಸ್ ಅಂತ ಕೊಟ್ಟಿರ್ತಾನೆ. ಸೊ ಇಲ್ಲಿ ನೋಡಿ, ಯು ಜಸ್ಟ್ ಲುಕಿಂಗ್ ಎಟ್ ದೀಸ್ ವರ್ಡ್ಸ್, ಯು ಕ್ಯಾನ್ ಸೇ, ಜಸ್ಟ್ ವೇಟ್. ಓಕೆ, ಸೊ ಇಲ್ಲಿ ನೋಡಿ, ಅಲಾಂಗ್ ವಿತ್ ಅಂತ ಇದೆ, along with, then however, then in order to curb this evil. ಇವು ಮೂರು ಏನು ಹೇಳುತ್ತೆ ಸರ್? these are connectors or open ended. okay, so therefore however ಅಂತಂದ್ರೆ ಹಿಂದೆ ಏನಾದರೂ ಇರಬೇಕು. many laws have been framed in order to curb this evil ಅಂತಂದ್ರೆ ಆ evil ಬಗ್ಗೆ ಏನಾದರೂ ಹೇಳಿರಬೇಕು. ಕ್ಲಿಯರ್ ಸರ್? ಸೊ ಇದು A, C ಮತ್ತೆ D ಫಸ್ಟ್ ಸ್ಟೇಟ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ B ಇಸ್ ದಿ ಫಸ್ಟ್ ಸ್ಟೇಟ್ಮೆಂಟ್. ಓಕೆ, B ಇಸ್ ದಿ ಫಸ್ಟ್ ಸ್ಟೇಟ್ಮೆಂಟ್. ದೆನ್ ನೆಕ್ಸ್ಟ್ ಏನಾಗುತ್ತೆ, ಇದಾದ ನಂತರ ಚೈಲ್ಡ್ ಲೇಬರ್ ಹ್ಯಾಸ್ ಬಿನ್ ಇಂಟರ್ಫಿಯರಿಂಗ್ ವಿತ್ ದಿ ಎಜುಕೇಶನ್ ಆಫ್ ಮಿಲಿಯನ್ಸ್, ಹವೆವರ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಶನ್. ಸಿ, ಎಜುಕೇಶನ್ಗೆ ಮತ್ತೆ ಎಜುಕೇಶನ್ಗೆ ಲಿಂಕ್ ಇದೆ. ಸೊ ಹಾಗಾಗಿ ಫಸ್ಟ್ ಲಿಂಕಿಂಗ್ ವರ್ಡ್ ಇಸ್ ಎ ಸೆಂಟೆನ್ಸು. ಓಕೆ, ಅಲಾಂಗ್ ವಿತ್ ಅಂತ ಬಂತು. ಅದಾದ್ಮೇಲೆ ಏನು ಮಾಡಿದ್ದಾರೆ? ಅದಾದ್ಮೇಲೆ ಮೆನಿ ಲಾಸ್ ಹ್ಯಾವ್ ಬಿನ್ ಫ್ರೇಮ್ಡ್ ಇನ್ ಆರ್ಡರ್ ಟು ಕರ್ಬ್ ದಿಸ್ ಎವಿಲ್. ಸೊ ಫಸ್ಟ್ ಎವಿಲ್ ಹೇಳಿದ್ರು, ಅದಾದ್ಮೇಲೆ ಲಾ ಮಾಡಿದ್ದಾರೆ ಅಂತ ಸೆಕೆಂಡ್ ಮಿಡಲ್ ಸ್ಟೇಟ್ಮೆಂಟು. ಓಕೆ, ಅಲ್ಲಿ ಏನಾಗುತ್ತೆ ಅಷ್ಟೊತ್ತಿಗೆ ಡಿ ಆಗುತ್ತೆ. ದೆನ್ ಹವೆವರ್ ದೇರ್ ಇಸ್ ಎ ಡಯರ್ ನೀಡ್ ಆಫ್ reinforce these laws. okay, ಈ ಲಾ ಬಗ್ಗೆ ಹೇಳಿದರೆ many laws, then again you have to tell about those laws. okay, BADC, LA sir, BADC, this is the answer. okay, clear sir? very simple analysis. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಮಾಡೋಕೆ ಬರುತ್ತೆ. then identify the tense. again see here, tense ಅನ್ನ ಹೇಳಿದ್ದಾರೆ. ಓಕೆ, ಒಂದು ಸಿಂಪಲ್ ಆಗಿ ನಿಮಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಟೆನ್ಸ್ ಬಗ್ಗೆ. ಇಫ್ ಯು ಸಿ ದ ಟೆನ್ಸಸ್ ಅಂದ್ರೆ ಚಾರ್ಟ್ ಕೂಡ ಹಾಕಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ. ಸಿ ಹಿಯರ್, ಟೆನ್ಸಸ್. ಸೊ ಟೆನ್ಸ್ ಅಲ್ಲಿ ಶಿ ಹ್ಯಾಡ್ ಬೀನ್ ಪ್ಲೇಯಿಂಗ್. ಓಕೆ, ಇಲ್ಲಿ ನೋಡಿ, ಹ್ಯಾಡ್ ಬೀನ್ ಪ್ಲೇಯಿಂಗ್, ಬರೀ ಆಕ್ಸಿಲರಿ ವರ್ಬ್ ಅಷ್ಟೇ ಅಬ್ಸರ್ವ್ ಮಾಡಿ. ಹ್ಯಾಡ್ ಬೀನ್ ಪ್ಲಸ್ ಪ್ಲೇಯಿಂಗ್ ಅಂತ ಇದೆಯಾ, ಪ್ಲಸ್ ING. ಓಕೆ, ಹ್ಯಾಡ್ ಬೀನ್ ING. ಸೊ ಇಲ್ಲಿ ಯಾವ್ದು ಸರ್ ಆದರೂ ಹ್ಯಾಡ್ ಬೀನ್ ING ಇರುವಂಥದ್ದು? ಸಿ ಹಿಯರ್, ಹ್ಯಾಡ್ ಬೀನ್ ING. ಸೊ ಪಾಸ್ಟ್
ಪರ್ಫೆಕ್ಟ್, ಕಂಟಿನ್ಯೂಸ್. ವೆರಿ ಸಿಂಪಲ್. ನಾನು ರಿವಿಷನ್ಗೋಸ್ಕರ ಮಾಡಿರುವಂಥದ್ದು ವಿಡಿಯೋ ಇದು. ಈ ರಿವಿಷನ್ ವಿಡಿಯೋದಲ್ಲಿನೇ ನಿಮಗೆ ಇಷ್ಟೊಂದು ಕ್ಲೂಗಳನ್ನು, ಕಾನ್ಸೆಪ್ಟ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಿಸ್ ಇಸ್ ನಾಟ್ ಎ ಡೀಪರ್ ವಿಡಿಯೋ. ಡೀಪರ್ ಕ್ಲಾಸಸ್ ಅಲ್ಲಿ ಭಾಳ ಡೀಪ್ ಇದೆ ಇನ್ನು. ಇದು ನಿಮಗೆ ಮೇಲ್ಮೇಲಿಂದ ಸೂಪರ್ಫಿಷಿಯಲ್ ಆಗಿ ನಾನು ಹೇಳಿರೋದು, ಅದರಲ್ಲೇ ಇಷ್ಟು ಡೆಪ್ತ್ ಇದೆ. ಓಕೆ, ಹ್ಯಾಡ್ ಬೀನ್ ಪ್ಲಸ್ ING. ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ನೆನ್ಬಿಟ್ಕೊಂಡ್ರೆ ಆಕ್ಸಿಲರಿ ವರ್ಬ್ ಏನು ಚೇಂಜ್ ಆಗುತ್ತೆ? ಆಮ್, ING, ಹ್ಯಾವ್ ಇದ್ದಾಗ ಇದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಓಕೆ, ED ಇದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಓಕೆ, ವಾಸ್ ಪ್ಲಸ್ ING, ವಾಸ್, ಹ್ಯಾಡ್ ಬೀನ್ ಇದು ಪಾಸ್ಟ್ ಟೆನ್ಸು. ಈ ತರ ನೀವು ಕಾನ್ಸೆಪ್ಟ್ ಇಲ್ಲಿ ಕ್ಲಿಯರ್ ಆಗಿದ್ರೆ ಯಾವುದೇ ಕ್ವಶನ್ 12ಕ್ಕೆ 12 ಟೆನ್ಸ್ ಕೇಳಿದ್ರೆ ನೀವು ಮಾಡಬಹುದು. ವೆರಿ ಈಸಿಲಿ ಯು ಕ್ಯಾನ್ ಡೂ. ಅದೇ ನೋಡಿ ನೆಕ್ಸ್ಟ್ ಕ್ವಶನ್ ಇಲ್ಲಿ 19th. ಓಕೆ, ಕಂಪ್ಲೀಟ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಬೈ ಯೂಸಿಂಗ್ ದಿ ಕರೆಕ್ಟ್ ಟೆನ್ಸ್. ಅಗೇನ್ ಟೆನ್ಸ್ ಬಗ್ಗೆ ಕೇಳಿದಾರ. ಸೊ ಇಲ್ಲಿ ಕಾನ್ಸೆಪ್ಚುಲಿ ಇಫ್ ಯು ಸಿ ರೀಟಾ ಡ್ಯಾಶ್ ಡ್ಯಾಶ್ ದಿ ತಾಜ್ ಮಹಲ್ ಲಾಸ್ಟ್ ಇಯರ್ ಅಂತ ಇದೆ. ಆಪ್ಷನ್ ಅಲ್ಲಿ ಹ್ಯಾವ್ ವಿಸಿಟೆಡ್, ಹ್ಯಾಸ್ ವಿಸಿಟೆಡ್, ಹ್ಯಾಡ್ ವಿಸಿಟೆಡ್ ಅಂಡ್ ಹ್ಯಾಡ್ ಬೀನ್ ವಿಸಿಟೆಡ್. ನಮಗೆ ಬರೀ ಆಕ್ಸಿಲರಿ ವರ್ಬ್ ಬಗ್ಗೆ ಕಾಮನ್ ಸೆನ್ಸ್ ಇದ್ದರೆ ನಾವು ಅದನ್ನು ನೆನ್ಪಿಟ್ಕೊಂಡಿದ್ರೆ, ಸಿ ಹಿಯರ್ ಅಗೇನ್ ಪ್ರೆಸೆಂಟ್ ಟೆನ್ಸ್ ಏನಿದೆ ಹ್ಯಾವ್, ಹ್ಯಾಸ್. ಸೊ ಇಲ್ಲಿ ಆಪ್ಷನ್ 1 ಮತ್ತು 3 ಹ್ಯಾವ್ ಮತ್ತು ಹ್ಯಾಸ್ ಇದೆ, ಬರೋದಿಲ್ಲ. ಓಕೆ, ಆಮೇಲೆ ಹ್ಯಾಡ್ ವಿಸಿಟೆಡ್, ಸಿ ಹಿಯರ್ ಹ್ಯಾಡ್ ಪ್ಲಸ್ ED ಪ್ರತ್ಯಯ. ಓಕೆ, ಕರೆಕ್ಟಾ? ಪಾಸ್ಟ್ ಪರ್ಫೆಕ್ಟ್ ಅದೊಂದೇ ಬರೋದು. ಇಲ್ಲಿ 4th ಆಪ್ಷನ್ ಹ್ಯಾಡ್ ಬೀನ್ ವಿಸಿಟೆಡ್ ಅಂತ ಇದೆ. ಸೊ ಹ್ಯಾಡ್ ಬೀನ್ ಇದ್ದಾಗ ING ಪ್ರತ್ಯಯ ಬರಬೇಕು, ED ಪ್ರತ್ಯಯ ಬರೋದಿಲ್ಲ. ಸಿ, ವೆರಿ ಸಿಂಪಲ್. ಕಾನ್ಸೆಪ್ಚುವಲ್ ಕ್ಲಾರಿಟಿ ಅನ್ನೋದು ಇದಕ್ಕೆ. ನೀವು ಎಷ್ಟಂತ ಕಂಠಸ್ಥ ಮಾಡೋರು, ಇದನ್ನ ಎಷ್ಟು ಕಂಠಪಾಠ ಮಾಡೋರು, ಈ ಒಂದು ಸಿಂಪಲ್ ಆಗಿ ಕಾನ್ಸೆಪ್ಟ್ ಅನ್ನ ನೆನಪಿಟ್ಟುಕೊಂಡ್ರೆ, ಓಕೆ, ಆಮ್, ಈಸ್, ಆರ್ ಇದು ಪ್ರೆಸೆಂಟ್ ಟೆನ್ಸು, ING ಪ್ರತ್ಯಯ ಬಂದ್ರೆ ಅದು ಕಂಟಿನ್ಯೂಸು. ಓಕೆ, ವಾಸ್, ಹ್ಯಾಡ್ ಬೀನ್ ಅಂತ ಇದ್ರೆ ಅದು ಪಾಸ್ಟ್ ಟೆನ್ಸು. ಈ ಒಂದು ಓದುವಾಗನೇ ನಾವು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕ್ವಶನ್ಸ್ ಅನ್ನ ನೀವು ಬಿಡಿಸೋಕೆ ಬರುತ್ತೆ. ಕ್ವಶನ್ ನಂಬರ್ 20. ಸಿ, ಕ್ವಶನ್ ನಂಬರ್ 20 ಅಲ್ಲಿ ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದಿ ಮೀಟಿಂಗ್. ವೆರಿ ವೆರಿ ಎಕ್ಸಲೆಂಟ್ ಎಕ್ಸಾಂಪಲ್. ನಾನು ಹೇಳಿದ್ದೆ ಅಂದ್ರೆ ನಾನು ಕಾನ್ಸೆಪ್ಚುಲಿ ನಿಮ್ಗೆ ಹೇಳಿದ್ದೇ ಬಂದಿರೋದು. ಇದನ್ನ ಈ ವಿಡಿಯೋನ ನೋಡಿಬಿಟ್ಟಿದ್ರೆ ಯು ವುಡ್ ಹ್ಯಾವ್ ಡನ್ ಇಟ್ ವೆರಿ ಈಸಿಲಿ. ಸಿ ಹಿಯರ್ ಕ್ವಶನ್ ಟ್ಯಾಗು ಇದೆಯಾ? ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ಸೆಂಟೆನ್ಸ್ ಇರುತ್ತೆ, ಅದರಲ್ಲಿ ಟ್ಯಾಗ್ ಹಚ್ಚಬೇಕು. ಓಕೆ, ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನೆಗೆಟಿವ್ ಟ್ಯಾಗ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಪಾಸಿಟಿವ್ ಟ್ಯಾಗ್ ಬರುತ್ತೆ. ಟೆನ್ಸ್ ಕೂಡ ಸೇಮ್ ಆಗಿರುತ್ತೆ. ಪ್ಲೂರಲ್ ಇದ್ರೆ ಪ್ಲೂರಲ್ ಬರುತ್ತೆ, ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ಬರುತ್ತೆ. ಓಕೆ, ಇದು ಪಾಸಿಟಿವ್ ಮತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸ್ಗೆ ಆಯಿತು. ವಾಟ್ ಅಬೌಟ್ ಇಂಪರೇಟಿವ್ ಸೆಂಟೆನ್ಸ್? ಇಲ್ಲಿ ಕೊಟ್ಟಿರೋದು ಇಂಪರೇಟಿವ್ ಸೆಂಟೆನ್ಸ್. ಅದನ್ನು ಕೂಡ ನಾನು ಹೇಳಿದ್ದೆ. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ರಿಕ್ವೆಸ್ಟು, ಆರ್ಡರ್, ಹೋಪ್. ಓಕೆ, ಈ ಥರ ಇದ್ದಾಗ. ಸೊ ಅಲ್ಲೇನಿದೆ ಸರ್ ಅಲ್ಲಿ, ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್. ಸೊ ಇಟ್ಸ್ ಲೈಕ್ ಎ ಕಂಪ್ಲೇಂಟ್. ಓಕೆ, ಕಂಪ್ಲೇಂಟ್ ಅಂದ್ರೆ ಇಟ್ಸ್ ಲೈಕ್ ಒಂದು ಎಮೋಷನ್ ಇದೆ ಅದರಲ್ಲಿ, ಅದು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ದಟ್ ಇಸ್ ಅನ್ ಇಂಪರೇಟಿವ್ ಸೆಂಟೆನ್ಸ್. ಸೊ ಇಂಪರೇಟಿವ್ ಇದ್ದಾಗ ಅದನ್ನ ನೆಗೆಟಿವ್ ತಗೊಂಡು ಪಾಸಿಟಿವ್ ಟ್ಯಾಗ್ ಹಾಕಬೇಕು ಅಂತ ನಾನು ಹೇಳಿದ್ದೆ. ಓಕೆ, ನೆಗೆಟಿವ್ ತಗೊಂಡು ಯು ಹ್ಯಾವ್ ಟು ಆ್ಯಡ್ ಪಾಸಿಟಿವ್ ಟ್ಯಾಗ್. ಓಕೆ, ಕ್ಲಿಯರ್? ಆಮೇಲೆ ಪಾಸ್ಟ್ ಟೆನ್ಸ್ ಇದ್ದಾಗ ಡಿಡ್ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಡಸ್ ಬರುತ್ತೆ ಅಂತಾನು ಹೇಳಿದ್ದೆ. ಸಿ ಹಿಯರ್, ಪಾಸ್ಟ್ ಇದ್ದಾಗ ಡಿಡ್ ಬರುತ್ತೆ, ಪ್ರೆಸೆಂಟ್ ಇದ್ದಾಗ ಡಸ್ ಅಂತ ಬರುತ್ತೆ. ಸೊ ಹಿ ನೆವರ್ ಟರ್ನ್ಸ್ ಅಪ್ ಅಂತ ಇದೆ ಇಲ್ಲಿ ಕ್ವಶನ್ ಅಲ್ಲಿ. ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್, ಟರ್ನ್ಸ್ ಅಪ್ ಇಸ್ ಅ ಪ್ರೆಸೆಂಟ್ ಟೆನ್ಸ್. ಸೊ ಹಾಗಾಗಿ ಡಸ್ ಹಿ, ಆಪ್ಷನ್ ನಂಬರ್ 4. ಸಿ, ನಾನಿಲ್ಲಿ ನಿಮಗೆ ಆನ್ಸರ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಟು ಅರೈವ್ ಅಟ್ ದ ಆನ್ಸರ್ ಇಸ್ ಇಂಪಾರ್ಟೆಂಟ್. ಓಕೆ, ಕ್ವಶನ್ ನಂಬರ್ 56. ಕಮ್ ಹಿಯರ್. ಇದು ಕೂಡ ಏನಿದೆ ಸರ್, ಇದು ಚೂಸ್ ದಿ ಅಪ್ರೋಪ್ರಿಯೇಟ್ ಸಿನೋನಿಮ್. ವೆರಿ ಸಿಂಪಲ್. ಅಗೇನ್ ಸಿನೋನಿಮ್ ಬಗ್ಗೆ ಕೇಳಿದ್ದಾರೆ, ಅದನ್ನು ನಾನು ನನ್ನ ಒಂದು ಸಿಲೆಬಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ದೆನ್ ಮ್ಯಾಚ್ ದಿ ಫಾಲೋವಿಂಗ್ ಇಡಿಯಮ್ಸ್. ಸಿ, ಇಡಿಯಮ್ಸ್ ಕೂಡ ಕೇಳಿದ್ದಾರೆ. ನಾನು ಇಡಿಯಮ್ಸ್ ಓದ್ಕೋರಿ ಅಂತ ಹೇಳಿದ್ದೆ. ಓಕೆ, ಸಿಲೆಬಸ್ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್. ಓಕೆ, see here, phrasal verbs, idioms, phrase,
ಓಕೆ, ಇದೇ ತಾನೇ ಕ್ಲಿಯರ್ಲಿ ಮೆನ್ಷನ್. ಫ್ರೇಸಲ್ ವರ್ಬ್ ಇದೆ, idioms ಇದೆ, phrase ಇದೆ, phrasal verbs. Okay, now come to question number 58. See again PQRS ಯಾವ ರೀತಿ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೋ ಅದೇ ರೀತಿ ಇದೆ. ಓಕೆ, ಸೆಂಟೆನ್ಸ್ ಫಾರ್ಮೇಷನ್, ಸಿ ಸೆಂಟೆನ್ಸ್ ರಿಅರೇಂಜ್ಮೆಂಟ್. ಅದರಲ್ಲಿ ನಾನು ಹೇಳಿದೆ ಒಂದು ಫಸ್ಟ್ ಸೆಂಟೆನ್ಸ್ ಕಾನ್ಸೆಪ್ಟ್ ಥರ ಒಂದು ಸ್ಟೇಟ್ಮೆಂಟ್ ಥರ ಬರುತ್ತೆ, ಆಮೇಲೆ ಕನೆಕ್ಟರ್ ಥರ ಬರುತ್ತೆ. ಸೊ ಇಲ್ಲಿ ನೋಡಿದಾಗ ದ್ಯಾಟ್ ಲೈಫ್ ಬಿಗನ್. ಸೊ ದ್ಯಾಟ್ ಲೈಫ್ ಅಂದರೆ ವಾಟ್ ಲೈಫ್. ಸೊ ಇದು ಒಂದು ಕನೆಕ್ಟರ್ ಥರ ಇದೆ. ದೆನ್ ಆನ್ ದಿ ಅರ್ತ್ ಅಬೌಟ್ 20 ಓಪನ್ ಎಂಡೆಡ್ ಸೆಂಟೆನ್ಸ್, ಅದು ಕೂಡ ಫಸ್ಟ್ ಬರೋದಿಲ್ಲ. ಓಕೆ, ಮಿಲಿಯನ್ ಇಯರ್ಸ್ ಆಗೋ. ಸೊ ಮಿಲಿಯನ್ ಇಯರ್ಸ್ ಆಗೋ ಇದನ್ನ ಕ್ಲೋಸಿಂಗ್ ಸ್ಟೇಟ್ಮೆಂಟ್. ಸಿ ವೆರಿ ಸಿಂಪಲ್. So scientists think that life began on the earth about 20 million years ago. Clear sir? So this is very simple questions. Concept ಅರ್ಥ ಮಾಡಿಕೊಂಡ್ರೆ ನೀವು ಸರಿಯಾಗಿ ಬಿಡಿಸೋಕೆ ಬರುತ್ತೆ. Then choose the correct adjectives. ಓಕೆ, ಅಡ್ಜೆಕ್ಟಿವ್ ಕೂಡ ನಾನು ಇಲ್ಲಿ ಕ್ವಶನ್ ನನ್ನ ಒಂದು ವಿಡಿಯೋದಲ್ಲಿ ಅಡ್ಜೆಕ್ಟಿವ್ ಕೂಡ ಹೇಳಿದ್ದೆ. ಅಡ್ಜೆಕ್ಟಿವ್ ಓದ್ರಿ. ಸಿ ಹಿಯರ್ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಇದೆ. ನಾರ್ಮಲ್ ಆಗಿ ಕೂಡ adjective and adverb. See grammar modifier structure ಅಲ್ಲಿ ಇದು adjective ಮತ್ತೆ adverb, proper formation and use. ಓಕೆ, ಅದರಲ್ಲಿ adjectives ಅನ್ನ ಯೂಸ್ ಮಾಡೋದು. ಓಕೆ, ಸೊ ಕರೆಕ್ಟ್ idiom and proverb. ಕ್ವಶನ್ ನಂಬರ್ 60. ಕರೆಕ್ಟ್ idiom and proverb. idiom ಕೂಡ ಹೇಳಿದ್ದೆ ಬರುತ್ತೆ, ಓದ್ಕೊಳ್ಳಿ ಅಂತ. ಇಲ್ಲಿ ಏನಾಗುತ್ತೆ ಸರ್, ಇದು ಐ ನೋ ಐ ಕ್ಯಾನ್ ಡೂ ಬೆಟರ್ ಜಾಬ್ ಇಫ್ ಓನ್ಲಿ ಮೈ ಟೂಲ್ಸ್ ಆರ್ ಬೆಟರ್. ಅಂದರೆ ನಾನು ಯಾವಾಗ ನನ್ನ ಒಂದು ಕೆಲಸ ಚೆನ್ನಾಗಿ ಮಾಡೋಕೆ ಬಂದರೆ ಮಾತ್ರ, ನನ್ನ ಟೂಲ್ಸ್ ಚೆನ್ನಾಗಿದ್ರೆ ಮಾತ್ರ ಕೆಲಸ ಚೆನ್ನಾಗಿ ಮಾಡೋಕೆ ಬರುತ್ತೆ ಅಂತ ಹೇಳೋದು. ದಟ್ ಮೀನ್ಸ್ ಕುಣಿಯೋಕ್ಕೆ ಬಾರದ ನರ್ತಕಿ ನೆಲ ಡಂಕೊಂಡ್ರು ಅಂತ. ಸೊ ಆಪ್ಷನ್ ನಂಬರ್ 3. ಓಕೆ, ಅ ಬ್ಯಾಡ್ ವರ್ಕ್ಸ್ಮನ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ಓಕೆ, ಕ್ವಶನ್ ಅದು ಆನ್ಸರು. ನೆಕ್ಸ್ಟ್ ಕ್ವಶನ್ ನಂಬರ್ 61 ಏನಿದೆ ಸರ್, ಮ್ಯಾಚ್ ದಿ ಎಕ್ಸ್ಪ್ರೆಷನ್. ದಿಸ್ ಇಸ್ ಅ ಕಾಮನ್ ಸೆನ್ಸ್. ಇದು ಯಾವ ಗ್ರಾಮರು ಅಲ್ಲ. ಓಕೆ, ದಿಸ್ ಇಸ್ ಕಾಮನ್ ಸೆನ್ಸ್. ಹೌ ಡು ಯು ಡೂ ಕಾಂಪ್ಲಿಮೆಂಟ್. ಓಕೆ, ಹೌ ಡು ಯು ಡೂ. ಓಕೆ, ಐ ಥಿಂಕ್ ಇಟ್ಸ್ ಅ ಗ್ರೀಟಿಂಗ್. ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್. ಇಟ್ಸ್ ಅ ರಿಕ್ವೆಸ್ಟ್. ಓಕೆ, ಯು ಲುಕ್ ಬ್ಯೂಟಿಫುಲ್. ದಿಸ್ ಇಸ್ ಕಾಂಪ್ಲಿಮೆಂಟ್. ಓಕೆ, ದೆನ್ ಮೀಟ್ ಮೈ ಫ್ರೆಂಡ್. ದಿಸ್ ಇಸ್ ಇಂಟ್ರೊಡ್ಯೂಸಿಂಗ್. ಅದನ್ನು ಸಿಂಪಲ್ ಆಗಿ ನೀವು ಮ್ಯಾಚ್ ದ ಫಾಲೋಯಿಂಗ್ ಮಾಡಿದ್ರೆ ಬಂದೇ ಬಿಡುತ್ತೆ. ಓಕೆ, choose. Then question number 62. Choose the correct answer. When the bull ran dash dash me, I jumped dash dash the fence. Very simple. See, ಯಾವಾಗ ಒಂದು ಎತ್ತು ನನ್ನ ಮುಂದೆ ಓಡಿ ಬರುತ್ತೋ ನಾನು ಜಂಪನ್ನು ಹಾರ್ತೀನಿ. ಓಕೆ, ಸೊ ವೆನ್ ದ ಬುಲ್ ರನ್ ಟುವರ್ಡ್ಸ್ ಮೀ ಐ ಜಂಪ್ಡ್ ಓವರ್ ದಿ ಫೆನ್ಸ್. ಆಪ್ಷನ್ ನಂಬರ್ 3. ಸೊ ಇದು ಕೂಡ ಒಂದು ಕಾಮನ್ ಸೆನ್ಸ್ ಕ್ವಶನ್. ಇದರಲ್ಲಿ ಏನು ಗ್ರಾಮರ್ ಇಲ್ಲೇ ಇಲ್ಲ. Then choose the correct answer. That has to be the dash dash film I have seen. So this is degree of comparison. Okay, the degree of comparison alli I have clearly explained here. ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಜಂಕ್ಷನ್ ಆಯಿತು. ಸಿ ಡಿಗ್ರಿ ಆಫ್ ಕಂಪ್ಯಾರಿಸನ್. ಕ್ಯಾನ್ ಯು ಸಿ ಸರ್ ಹಿಯರ್? ಸೊ ಪಾಸಿಟಿವ್ ಇದ್ದರೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ದೆನ್ ಕಂಪ್ಯಾರಿಟಿವ್ ಇದ್ದರೆ ಟೂ ಥಿಂಗ್ಸ್ ಕ್ಯಾನ್ ಬಿ ಕಂಪೇರ್ಡ್. ಅದಾದಮೇಲೆ ಸೂಪರ್ಲೇಟಿವ್ ಇದ್ದರೆ ದಿ ಮತ್ತು ಇ ಎಸ್ ಟಿ ಬರುತ್ತೆ ಅಂತ ಹೇಳಿದೆ. ಸಿ ದಿ ಮತ್ತು ಇ ಎಸ್ ಟಿ. ಅಲ್ಲಿ ಕ್ವಶನ್ ನಂಬರ್ 63 ನೋಡಿ, ದ್ಯಾಟ್ ಹ್ಯಾಸ್ ಟು ಬಿ ದಿ ಅಂತ ಇದೆ. ಸೊ ದೇರ್ ಇಸ್ ಅ ದಿ, ದೆನ್ ಇ ಎಸ್ ಟಿ. ಒಂದು ವೇಳೆ ಇ ಎಸ್ ಟಿ ಬರಲಿಲ್ಲ ಅಂತಂದರೆ ಹಿಯರ್ ಆಲ್ಸೋ ಎಕ್ಸ್ಪ್ಲೇನ್ ಮೋರ್ ಅಥವಾ ಮೋಸ್ಟ್ ಅಂತ ಇರುತ್ತೆ. ಓಕೆ, ಮೋರ್ ಇರೋದು ಕಂಪ್ಯಾರಿಸನ್ನಿಗೆ, ಕಂಪೇರಿಟಿವ್ ಇದ್ದಾಗ ಮೋರ್ ಇರುತ್ತೆ. ಸೊ ಮೋಸ್ಟ್ ನಮಗೆ ಸೂಪರ್ಲೇಟಿವ್ ಬೇಕಾಗಿದೆ, ದಿ ಇ ಎಸ್ ಟಿ ಇದ್ದಾಗ, ಅಥವಾ ದಿ ಮೋಸ್ಟ್. ಓಕೆ, ವೆರಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಇಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಲ್ಲೂ ಕೂಡ. ಓಕೆ, ಅದೇ ರೀತಿ ಮ್ಯಾಚ್ ದಿ ಫಾಲೋಯಿಂಗ್ ಪ್ರಿಪೋಸಿಷನ್ಸ್ ವಿತ್ ದೇರ್ ಯೂಸೇಜ್.
ಸಿ ಪ್ರಿಪೋಸಿಷನ್ ಕೂಡ ಸಿಲೆಬಸ್ ಅಲ್ಲಿ ಇದೆ. ಅಲಾಂಗ್, ಇಂಟು, ಇನ್, ಆಫ್, ಅದನ್ನು ಕೂಡ ನೋಡೋಣ. ಸಿ ಪ್ರಿಪೋಸಿಷನ್ಸ್, ಕೋರ್ ಗ್ರಾಮರ್ ಅಲ್ಲಿ ಪ್ರಿಪೋಸಿಷನ್ಸ್ ಇದೆ. ಕ್ಯಾನ್ ಯು ಸಿ ದಿಸ್ ಒನ್? ಸಿ preposition, usage of the specific appropriate preposition in the contextual sentence or match the following. ಇದರಲ್ಲಿ ಇದೆ ನೋಡಿ, at, in, on ಇದೆಯಾ, ಆಫ್, ಆಫ್ ಅಂತ ಕೊಟ್ಟಿದ್ದೀನಿ, ವಿತ್, ಬೈ. ಸಿ ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್. ನೀವು ಇದನ್ನ ನೋಡಿಕೊಂಡು ಮನೆಯಲ್ಲಿ ಓದಬೇಕು. ಓಕೆ, ದ್ಯಾಟ್ ಇಫ್ ಯು ಹ್ಯಾವ್ ಡನ್, ಇದನ್ನ ಈಸಿಲಿ ನೀವು ಆನ್ಸರ್ ಮಾಡ್ಬೋದು. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಸಿಲೆಬಸ್ ಕಂಪ್ಲೀಷನ್ ಮಾಡ್ತಾ ಇದೀವ ಇಲ್ವಾ, ಇಷ್ಟು ಕ್ವಶನ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದಲ್ಲಿ ಎಷ್ಟು ಔಟ್ ಆಫ್ ಸಿಲೆಬಸ್ ಬಂದಿದೆ. ಓಕೆ, ಆಮೇಲೆ ಕಾನ್ಸೆಪ್ಟ್, ಹೌ ಮಚ್ ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಇಲ್ಲಿ ಅನಲೈಸ್ ಮಾಡ್ತಾ ಇದೀವಿ. ಎಸ್ ಆರ್ ನೋ? ಸೊ ಬೈ ದಿಸ್ ಟೈಮ್ ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ಸಿಲೆಬಸ್ ಕಂಪ್ಲೀಷನ್, ಕಾನ್ಸೆಪ್ಟ್ ಕ್ಲಾರಿಟಿ ಮತ್ತೆ ಎರರ್ ಕಡಿಮೆ ಮಾಡುವುದು ಬಹಳ ಇಂಪಾರ್ಟೆಂಟು ಎಕ್ಸಾಮ್ ಅಲ್ಲಿ. ಅದೇ ರೀತಿ ಕ್ವಶನ್ ನಂಬರ್ 65, ಚೂಸ್ ದಿ ಕರೆಕ್ಟ್ ಆನ್ಸರ್. ಸೊ ಹಿ ಕಟ್ ಮೈ ಹೇರ್ ಡ್ಯಾಶ್ ಡ್ಯಾಶ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಸೊ ಇಲ್ಲೂ ಕೂಡ ಇಟ್ಸ್ ಅ ಕಂಪ್ಯಾರಿಸನ್ ಬರುತ್ತೆ. ಓಕೆ, ಕಂಪ್ಯಾರಿಸನ್ ಬಂದಾಗ ಏನಾಗುತ್ತೆ ಇಲ್ಲಿ, ಮೋರ್. ಸೊ ಎರಡೇ ಕಂಪ್ಯಾರಿಸನ್ ಅಲ್ಲಿ ಐದರ್ ಯು ಕಂಪೇರ್ ಟು ಥಿಂಗ್ಸ್ ಆರ್ ಟು ಇವೆಂಟ್ಸ್ ಆರ್ ಟು ಕ್ರೊನಾಲಜೀಸ್, ಟೈಮ್ ಲೈನ್. ಸೊ ಹಿ ಕಟ್ ಮೈ ಹೇರ್ ಟುಡೇ ದೆನ್ ಲಾಸ್ಟ್ ಟೈಮ್ ಅಂದರೆ ಹಿಂದಿನಗಿಂತ ಇಲ್ಲಿ ಟೈಮ್ ಲೈನ್ ಕಂಪೇರ್ ಮಾಡ್ತಾ ಇದ್ದಾರೆ, ಹಿಂದಿನ ಟೈಮ್ಗಿಂತ ಈ ಟೈಮ್ ಲೈನ್. ಸೊ ಮೋರ್ ಕ್ವಿಕ್ಲಿ, ಅಗೇನ್ ಕ್ವಿಕ್ಲಿ ಅನ್ನೋದು ಅಡ್ವರ್ಬ್. ಓಕೆ, ಸಿ ಅಡ್ಜೆಕ್ಟಿವ್ಸ್ ಮತ್ತೆ ಅಡ್ವರ್ಬ್, ಈಸಿಲಿ, ಕ್ವಿಕ್ಲಿ. ಸಿ ಎಲ್ಲವನ್ನು ನಿಮಗೆ ನಾನು ರೆಡಿ ಮಾಡಿ ಕೊಟ್ಟಿದ್ದಿತ್ತು, ಓದಲಿಲ್ಲ ಅಂತಂದರೆ ದಿಸ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಓಕೆ, ಹಾಗಾಗಿ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ಐ ವಿಲ್ ಟೆಲ್ ಯು. ನೆಕ್ಸ್ಟ್ ಬರೋಣ. ಅಗೇನ್ ಪಂಕ್ಚುವೇಟ್. ಸಿ ಪಂಕ್ಚುವೇಷನ್ ಅಗೇನ್ ನಾನು ಕನ್ಫೆಷನ್ ಮಾಡಿದ್ದೀನಿ, ಈಗ ಕೂಡ ಕನ್ಫೆಷನ್ ಮಾಡ್ತಾ ಇದ್ದೀನಿ, ಪಂಕ್ಚುವೇಷನ್ ಅನ್ನ ಹೇಳಿಲ್ಲ. ಬಟ್ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರಿಗೆ ಇಟ್ಸ್ ವೆರಿ ವೆರಿ ಕಾಮನ್. ಓಕೆ, ಅದನ್ನ ನೀವು ಮಾಡಿ. ಇಲ್ಲಿ ಆಪ್ಷನ್ ನಂಬರ್ 3 ಬರುತ್ತೆ. ಓಕೆ, ಯು ಹ್ಯಾವ್ ಟು ಯೂಸ್ ಅ ಕೋಲನ್ ವೆನ್ ಯು ಸ್ಟೇಟ್ಮೆಂಟ್ ಅನ್ನ ಒಂದು ಇನ್ವರ್ಟೆಡ್ ಕಾಮದಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಕೋಲನ್ ಬರುತ್ತೆ. 66 ಆಯ್ತಾ. ಇನ್ನ 67, ಐಡೆಂಟಿಫೈ ದಿ ಫಿಗರ್ ಆಫ್ ಸ್ಪೀಚ್. ಅಗೇನ್ ಐ ಹ್ಯಾವ್ ಗಿವನ್ ಯು ಫಿಗರ್ ಆಫ್ ಸ್ಪೀಚ್ ಒಂದು ಎಂಟೈರ್ ಲಿಸ್ಟೇ ಕೊಟ್ಟಿದ್ದೀನಿ ನಿಮಗೆ. ಅದರಲ್ಲೂ ಕೂಡ ನಾನು ಕೊಟ್ಟಂತ ಲಿಸ್ಟ್ ಅಲ್ಲಿ ಫ್ರಂಟ್ ಒಂದು ಫಸ್ಟ್ ಟೇಬಲ್ ಅಲ್ಲಿ ಬಂದಿದೆ 2. ಓಕೆ, ಒಂದು ಮೆಟಾಫರ್ ಅಂತ ಇತ್ತು, ಇದು ಡೆತ್, ಬಿ ನಾಟ್ ಪ್ರೌಡ್. ಇಲ್ಲಿ ನೋಡಿ ಸರ್, ಏನಿದೆ ಇಲ್ಲಿ, ಮಾನವೀಕರಣ, ಪರ್ಸೋನಿಫಿಕೇಶನ್ ಅಂದ್ರೆ ಮಾನವ ಗುಣಗಳನ್ನ ಜಡ ವಸ್ತುಗಳಿಗೆ ನೀಡುವುದು. ಓಕೆ, ದಟ್ ಇಸ್ ಕಾಲ್ಡ್ ಪರ್ಸೋನಿಫಿಕೇಶನ್. ಅಂದ್ರೆ ಡೆತ್ ಅನ್ನೋದು ಒಂದು ನಾನ್ ಲಿವಿಂಗ್ ಥಿಂಗ್. ನೀನು ಗರ್ವ ಪಡಬೇಡ, ಓ ಸಾವೆ ನೀನು ಜಂಬ ಪಡಬೇಡ. ಜಂಬ ಯಾರು ಪಡ್ತಾರೆ? ಸೊಕ್ಕಿನ ಮನುಷ್ಯರು. ಸೊ ಹಾಗಾಗಿ ಮನುಷ್ಯರಿಗೆ ಸಂಬಂಧಪಟ್ಟಂತ ಒಂದು ಈ ಒಂದು ಟ್ರೇಟ್ಸ್ ಅನ್ನ, ಒಂದು ಕ್ಯಾರೆಕ್ಟರ್ಗಳನ್ನ ನಾನ್ ಲಿವಿಂಗ್ ಥಿಂಗ್ಸ್ ಹಾಕೋದು, ದಟ್ ಈಸ್ ಕಾಲ್ಡ್ ಪರ್ಸೋನಿಫಿಕೇಶನ್. ವೆರಿ ಸಿಂಪಲ್. ಸಿ ಇಲ್ಲಿ ನೋಡಿ ಸರ್, ಸಿಮಿಲಿ, ಮೆಟಾಫರ್, ಪರ್ಸೋನಿಫಿಕೇಶನ್, ಹೈಪರ್ಬೋಲ್, ಅಲಿಟ್ರೇಷನ್, ಒನಮೊಟಪೋಯಿಯಾ, ಆಕ್ಸಿಮೊರಾನ್, ಐರನಿ, ಪನ್, ಯೂಫಿಮಿಸಮ್, ಓಕೆ, ಮೆಟೋನಿಮಿ, ಸಿನೆಕ್ಡೋಟ್, ಅಪಾಸ್ಟ್ರೋಫ್, ಆಂಟಿಥೆಸಿಸ್, ಎಪಿಗ್ರಾಮ್, ರಿಪಿಟಿಷನ್, ಕ್ಲೈಮ್ಯಾಕ್ಸ್, ಆಂಟಿ ಕ್ಲೈಮ್ಯಾಕ್ಸ್, ಓಕೆ, ಲಿಟಾಟ್, ಟ್ರಾನ್ಸ್ಫರ್ಡ್ ಎಪಿಫೆಟ್, ಟ್ಯೂಟೋಲಜಿ, ಪ್ಯಾರಾಡಾಕ್ಸ್ ಮತ್ತೆ ಅನಾಫೋರಾ, ದೆನ್ ಚಿಯಾಸಮ್, ಅಲ್ಯೂಷನ್. ಓಕೆ, ಚಿಯಾಸ್ಮಸ್ ಮತ್ತೆ ಅಲ್ಯೂಷನ್. 25 ನಿಮಗೆ ಲಿಸ್ಟ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದು. ನೀವು ಓದದೇ ಇದ್ರೆ ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಓಕೆ, ಅದೇ ರೀತಿ ಕೆಳಗಡೆ ಬನ್ನಿ. ಕ್ವಶನ್ ನಂಬರ್ 68, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ದಿ ಲೆಟರ್ಸ್ ಅನ್ ಈಸ್ ನಾಟ್ ಅ ಪ್ರಿಫಿಕ್ಸ್. ಸಿ ಸರ್, ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಬಗ್ಗೆನೂ ಕೇಳ್ತಾರೆ ಅಂತ ನಾನು ಹೇಳಿದ್ದೆ. ಓಕೆ, ನಮ್ಮ ಒಂದು ಸಿಲೆಬಸ್ ಅಲ್ಲಿ ಸಿ ಹಿಯರ್ ವರ್ಡ್ ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ ಇರೋದೇ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್. ಅದರಲ್ಲಿ ಏನಿದೆ ಸರ್? ಫಾರ್ಮಿಂಗ್ ಆಂಟೋನಿಮ್ಸ್ ಆರ್ ನ್ಯೂ ಕ್ಲಾಸ್ ಆಫ್ ವರ್ಡ್ಸ್. ಎಕ್ಸಾಂಪಲ್ ಇಲ್, ಓಕೆ,
IR ಯೂಸ್ ಮಾಡಿ, ಡಿಸ್ ಯೂಸ್ ಮಾಡಿ, ನಾನ್ ಯೂಸ್ ಮಾಡಿ, ಓಕೆ, ಅದು ಬರುತ್ತೆ ಅಂತ ಹೇಳಿದ್ದೆ. ಅದನ್ನು ಬಿಟ್ಟರೂ ಕೂಡ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತಂದರೆ, ಜಸ್ಟ್ ಅ ಮಿನಿಟ್ ಸರ್. ಕಂಜಂಕ್ಷನ್ ಆಯಿತು, ಡಿಗ್ರಿ ಆಫ್ ಕಂಪ್ಯಾರಿಸನ್ ಆಯಿತು, ಟೆನ್ಸ್ ಆಯಿತು, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಯಿತು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಇಲ್ಲೇ ಇದೆ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್. ಸಿ, ನಾನಿಲ್ಲಿ ಬರೀ ಸಿಂಪಲ್ ಆಗಿ ಒಂದು ಹೇಳಿದೆ. ಏನಿರ್ಬೇಕಪ್ಪ, ಒಂದು ವರ್ಡ್ ಇರುತ್ತೆ, ಅದಕ್ಕೆ ಹಿಂದೆ ಏನಾದರೂ ಹಚ್ಚಿ ಅಥವಾ ಮುಂದೆ ಏನಾದರೂ ಹಚ್ಚಿ, ಅದು ಹಿಂದೆ ಹಚ್ಚಿದ್ರೆ ಪ್ರಿಫಿಕ್ಸ್ ಆಗುತ್ತೆ, ಮುಂದೆ ಹಚ್ಚಿದ್ರೆ ಸಫಿಕ್ಸ್ ಆಗುತ್ತೆ. ಸೊ ಕಾನ್ಸೆಪ್ಚುಲಿ ದಿ ಸೆಂಟರ್ ಒನ್ ಶುಡ್ ಹ್ಯಾವ್ ಇಟ್ಸ್ ದ ವರ್ಡ್ ಇರಬೇಕು, ಆ ವರ್ಡಿಗೆ ಒಂದು ಮೀನಿಂಗ್ ಇರಬೇಕು. ಇದು ಕಾಮನ್ ಸೆನ್ಸ್ ಅಲ್ವಾ? ಸೊ ಇಲ್ಲಿ ನೋಡಿ, ಆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಯಾವ ಒಂದು ವರ್ಡಿಗೆ ಅನ್ ತೆಗೆದ್ರೆ ಅಂದ್ರೆ ಅನ್ ಅಂತ ಕೇಳಿದ್ರೆ ಅವರು ಅನ್ ತೆಗೆದು ವರ್ಡ್ ಯಾವುದಿದೆ, ಲಾಕ್ ಒಂದು ವರ್ಡ, ಅದಕ್ಕೆ ಮೀನಿಂಗ್ ಬರುತ್ತಾ? ಎಸ್ ಬರುತ್ತೆ. ಅನ್ ಎಥಿಕಲ್ ಅನ್ನೋದು ವರ್ಡ, ಮೀನಿಂಗ್ ಬರುತ್ತಾ? ಎಸ್ ಬರುತ್ತೆ. ಅನ್ ಡೂ ಒಂದು ವರ್ಡ, ಮೀನಿಂಗ್ ಬರುತ್ತಾ? ಎಸ್ ಬರುತ್ತೆ. ಅದೇ ರೀತಿ ಅಂಡರ್, DER ತೆಗೆದ್ರೆ DER ಏನು ಅರ್ಥ ಇದೆ? ಏನೂ ಅರ್ಥ ಇಲ್ಲ. ಸೊ ಅಂಡರ್ ಹಿಯರ್ ಈಸ್ ನಾಟ್ ಅ ಪ್ರಿಫಿಕ್ಸ್, ಇಟ್ಸ್ ಅ ಕಂಪ್ಲೀಟ್ ವರ್ಡ್. ಸಿ, ವೆರಿ ಸಿಂಪಲ್. ಕಾನ್ಸೆಪ್ಟ್ ಯೂಸ್ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಕ್ವಶನ್ ಬಂತು. ಆಮೇಲೆ ಸಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 69 ಐ ವಾಸ್ ವೆರಿ ಹ್ಯಾಪಿ. ಯಾಕೆ ಗೊತ್ತಾ? ಈ ಕ್ವಶನ್ ಅನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ಬಟ್ ನಾನು ಮಾಡಿರುವಂಥದ್ದೇ ಎಕ್ಸಾಂಪಲ್ ಕಡೆ ಬಂದಿದೆ ಇದರಲ್ಲಿ. ನಾನು ನಿಮ್ಗೆ ಹೇಳಿಲ್ಲ ಇದೇ ಬರುತ್ತೆ ಅಂತ. ಐ ವಿಲ್ ಎಕ್ಸ್ಪ್ಲೇನ್ ಯು. ಸಿ ಹಿಯರ್, ಇದು ಯೂಸ್ ಆಫ್ ಆರ್ಟಿಕಲ್ಸ್ ಬಂತು, ಮತ್ತೆ ಕೌಂಟೇಬಲ್ ಅನ್ಕೌಂಟೇಬಲ್ ನೌನ್ಸ್ ಅಲ್ಲಿ ಹೇಳಬೇಕಾದ್ರೆ ವೆರಿ ಇಂಟ್ರೆಸ್ಟಿಂಗ್. ಸಿ, ವೆರಿ ಇಂಟ್ರೆಸ್ಟಿಂಗ್. ಏನಂತಂದ್ರೆ, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅನ್ಕೌಂಟೇಬಲ್ ನೌನ್ಸಿಗೆ ಅದರಲ್ಲಿ ಎಕ್ಸಾಂಪಲ್ ಕೂಡ ಮಿಲ್ಕ್ಸ್ ಅಂತ ಕೊಟ್ಟಿನಿ. ಮಿಲ್ಕ್ ಕೊಟ್ಟು ಮಿಲ್ಕ್ಸ್ ಆಗೋದಿಲ್ಲ ಅಂತಾನು ಹೇಳಿನಿ. ಓಕೆ, ಅದಾದ್ಮೇಲೆ ಐ ಹ್ಯಾವ್ ಗಿವನ್ ಎನ್ ಎಕ್ಸಾಂಪಲ್. ಇಫ್ ಯು ವಾಂಟ್ ಟು ಕ್ವಾಂಟಿಫೈ ದಿ ಅನ್ಕೌಂಟೇಬಲ್ ನೌನ್ ಅಂತಂದ್ರೆ, ಅಂದ್ರೆ ಈಗ ಒಂದು ಅನ್ಕೌಂಟೇಬಲ್ ನೌನ್ ಇರುತ್ತೆ, ಬಟ್ ಅದನ್ನ ನೀವು ಕ್ವಾಂಟಿಫೈ ಮಾಡಬೇಕು. ಅವಾಗ ಏನ್ ಮಾಡ್ತೀರಿ ಅಂತಂದ್ರೆ, ನಾನು ಹೇಳಿದೆ ಇಲ್ಲಿ ಎ ಕಿಲೋ ಆಫ್ ಅಂತ ಬರೀಬೇಕು. ಅ ಕಿಲೋ ಆಫ್ ಶುಗರ್, ಅ ಲೀಟರ್ ಆಫ್ ಮಿಲ್ಕ್, ಸಿ, ಎ ಕಪ್ ಆಫ್ ಟೀ, ಅ ಲೀಟರ್ ಆಫ್, ಸಿ ಇಲ್ಲಿ ನೋಡಿ, ಇಲ್ಲಿ ಅ ಲೀಟರ್ ಅಂತಾನೆ ಇದೆ. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಎ ಲೀಟರ್. ಎಕ್ಸಾಕ್ಟ್ಲಿ ಇದರಲ್ಲಿ ಏನಿದೆಯೋ ಅದೇ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಸಿ, ವೆರಿ ಸಿಂಪಲ್. ಸೊ ಎಕ್ಸಾಕ್ಟ್ಲಿ ನಾನು ಹೇಳಿದಂಥ ಒಂದು ಎಕ್ಸಾಂಪಲ್ಲೇ ಮಿಲ್ಕ್ನೇ ಬಂದಿದೆ. ದಟ್ಸ್ ಅ ಕೋಇನ್ಸಿಡೆನ್ಸ್ ಅಗೇನ್. ದೆನ್ ಎ ಕಿಲೋ ಎ ಲೀಟರ್ ಅಂತಲೂ ಬಂದಿದೆ. ದಿಸ್ ಇಸ್ ಆಲ್ಸೋ ಕೋಇನ್ಸಿಡೆನ್ಸ್. ನಾನು ಇದರಲ್ಲಿ ಐ ಡೋಂಟ್ ಟೇಕ್ ಎನಿ ಕ್ರೆಡಿಟ್. ಓಕೆ, ದ ಓನ್ಲಿ ಥಿಂಗ್ ಈಸ್ ದ ಕಾನ್ಸೆಪ್ಟ್ ಅಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಅದು ನೀವು ತಿಳ್ಕೊಂಡ್ರೆ ಯು ಕುಡ್ ಹ್ಯಾವ್ ಆನ್ಸರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 69, ವೆರಿ ಸಿಂಪಲ್. ಓಕೆ, ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಎ ಲೀಟರ್. ಇಲ್ಲಿ ಎ ಅನ್ನೋದು ಸಿಂಬಲ್ ಫಾರ್ 1 ಅಂತ ಆಗುತ್ತೆ, 1 ಲೀಟರ್. ಓಕೆ, ಎ ಕಿಲೋ ಆಫ್, ಎ ಲೀಟರ್ ಆಫ್ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಸೊ this is the analysis. Again, last one, fill in the blanks, because both are uncertainty irodrinda. A thing of a beauty is a joy forever. It's a simple statement. Ali option number 4 barutte. This is the analysis. So ಈ ಒಂದು ಅನಾಲಿಸಿಸ್ ಇಂದ ನಾವೇನು ತಿಳ್ಕೋಬೇಕಾಗಿರುವಂಥದ್ದು, ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಅನಾಲಿಸಿಸ್ ಅಂತಂದರೆ, ಸಿ, ದ ಟ್ರೆಂಡ್ ಈಸ್ ಚೇಂಜಿಂಗ್. ಓಕೆ, ಬಟ್ ನಾವೇನು ಮಾಡಬೇಕು? ಹಾಗಾಗಿ ಸೇಮ್ ಹಿಯರ್ 35/35 ಸ್ಟ್ರಾಟಜಿ ಅಪ್ಲೈಸ್ ಟು ಆಲ್ ದಿ ಕ್ವಶನ್ ಪೇಪರ್ಸ್. 100 ಔಟ್ ಆಫ್ 100ಗೂ ಕೂಡ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಡೋಂಟ್ ಚೇಸ್ ಮಾರ್ಕ್ಸ್. ಓಕೆ, ಚೇಸ್ ದಿ ಕಾನ್ಸೆಪ್ಟ್, ಚೇಸ್ ಯುವರ್ ಪ್ರೋಸೆಸ್. ನಿಮ್ಮ ಪ್ರೋಸೆಸ್ ಕರೆಕ್ಟ್ ಇರಬೇಕು, ಕಾನ್ಸೆಪ್ಚುಯಲ್ ಕ್ಲಿಯಾರಿಟಿ ಇರಬೇಕು, ಸ್ಮಾರ್ಟ್ ಎಲಿಮಿನೇಷನ್ ಆ್ಯಂಡ್ 100%
ಸಿಲೆಬಸ್ಗೋಸ್ ಟ್ರೈ ಮಾಡಿ. 100% ಸರ್ ಆಗೋದೇ ಇಲ್ಲ ಅಂತಂದರೆ ಓಕೆ, 100% ಆಗಲಿಲ್ಲ ಅಂತಂದ್ರೆ 99% ಮಾಡಿ, 98 ಮಾಡಿ. ಬಿಕಾಸ್ 1 ಲಕ್ಷಕ್ಕೆ ಕೇವಲ 100 ಸೀಟ್ ಇರುವಾಗ, ಓಕೆ, ನಾನು ಹೈಪೋಥೆಟಿಕಲ್, 1 ಲಕ್ಷಕ್ಕೆ ಕೇವಲ 100 ಸೀಟ್ ಇರುವಾಗ ವಾಟ್ ಈಸ್ ದಿ ಚಾನ್ಸ್ ಆಫ್ ಯು ಗೆಟಿಂಗ್ ಇನ್ ಟು ದ ಸೆಲೆಕ್ಷನ್, ಯು ಗೆಟಿಂಗ್ ಇನ್ ಟು ದ ಜಾಬ್? ದ ಓನ್ಲಿ ಪಾಸಿಬಲ್ ಆ್ಯಂಡ್ ಲಾಜಿಕಲ್ ವೇ ಈಸ್ ನೀವು ಎಲ್ಲರಿಗಿಂತ ಮುಂದಿರಬೇಕು ಅಲ್ವಾ? ಎಲ್ಲರಿಗಿಂತ ನೀವು ಕಟಿಂಗ್ ಎಜ್, ಯು ಹ್ಯಾವ್ ಒಂದು ಅಡ್ವಾಂಟೇಜಸ್ ಪ್ಲೇಸಲ್ಲಿ ನೀವು ಇರಬೇಕು ಅಂತಂದರೆ ಅವರೆಲ್ಲರಿಗಿಂತಲೂ ಸಿಲೆಬಸ್ ಹೆಚ್ಚಿಗೆ ಓದಿರಬೇಕಾ? ಸೊ ವಾಟ್ ಈಸ್ ದ್ಯಾಟ್? ದಟ್ ಈಸ್ ಸಿಂಪ್ಲಿ ಕಂಪ್ಲೀಷನ್ ಆಫ್ ಸಿಲೆಬಸ್. ದೆನ್ ಈ 1 ಲಕ್ಷಕ್ಕಿಂತ ಹೆಚ್ಚಿಗೆ ನೀವು ಕಾನ್ಸೆಪ್ಟಲ್ಲಿ ಕ್ಲಿಯರ್ ಆಗಿರಬೇಕಾ? ಓಕೆ, ಹೌ ಇಟ್ ಈಸ್ ಪಾಸಿಬಲ್ ಅವಾಗ? ಓಕೆ, ದೆನ್ ಎರರ್ ಮಾಡಬಾರ್ದು. ಯಾಕಂದರೆ 1 ಲಕ್ಷದಲ್ಲಿ ಎಷ್ಟು ಜನ ಎರರ್ ಮಾಡ್ತಾರೆ, ಅವರೆಲ್ಲ ಫೇಲ್ ಆಗ್ತಾರೆ. ದಟ್ ಮೀನ್ಸ್ ಯು ಆರ್ ಮೇಕಿಂಗ್ ಎರರ್ ಶುಡ್ ಬಿ ಲೆಸ್. ಸೊ ಬೈ ಅನಾಲಿಸಿಸ್ ಏನಾಗುತ್ತೆ, ನನ್ನ ಅನಾಲಿಸಿಸ್ ಪ್ರಕಾರ ಮುಂದಿನ ಎಕ್ಸಾಮ್ಗಳಿಗೆ 2026 2026 ಮತ್ತೆ ಎಕ್ಸಾಮ್ ಬರ್ತವೆ. ಈ ರೀತಿ ಈಗ ಮಾಡಿದಂತಹ ತಪ್ಪುಗಳನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ಮಾಡಬೇಡಿ. ಸ್ಟಿಕ್ ಟು ಒರಿಜಿನಲ್ ಸೋರ್ಸಸ್. ಓಕೆ, ಸ್ಟಿಕ್ ಟು ಒರಿಜಿನಲ್ ಸೋರ್ಸಸ್, ಸ್ಟಿಕ್ ಟು ಯುವರ್ ಸಿಲೆಬಸ್. ಓಕೆ, ಸ್ಟಿಕ್ ಟು ಯುವರ್ PYQs. ಓಕೆ, ದಿಸ್ ಈಸ್ ದಿ ಮೈ ಅಡ್ವೈಸ್ ಟು ಯು. ಏನಂತಂದರೆ ನಿಮ್ಮ ಸ್ವಂತಿಕೆ ಇರಲಿ, ನಿಮ್ಮ ಅನಾಲಿಸಿಸ್ ಇರಲಿ, ನೀವು ತಲೆ ಉಪಯೋಗಿಸಬೇಕು. ಓಕೆ, ಬೇರೆಯವರು ತಲೆ ಉಪಯೋಗಿಸಿದ್ರೆ ನಾವು ಕಂಠಪಾಠ ಮಾಡಿದ್ರೆ ನಾವು ರಟ್ಟು ಪೋಪಟ್ ಅಂತ ಅಂತಾರೆ ನಮಗೆ. ಓಕೆ, ಕಂಠಪಾಠ ಮಾಡೋ ಗಿಳಿಗಳಾಗ್ತೀವಿ. ನಮ್ಮ ಆಫೀಸರ್ಸ್ಗಳಿಗೆ, ಈ ಒಂದು ಸರ್ಕಾರಕ್ಕೆ ಈ ಥರ ಕಂಠಪಾಠ ಮಾಡೋ ಗಿಳಿಗಳು ಬೇಕಾಗಿಲ್ಲ. ಅನಾಲಿಸಿಸ್ ಮಾಡುವಂಥ, ಸ್ಟ್ರಾಟಜಿಕ್ ಅನಲೈಸ್ ಮಾಡುವಂಥ ಆಫೀಸರ್ಸ್ಗಳು ಬೇಕು. ಓಕೆ, ಹಾಗಾಗಿ ಈ ಒಂದು ಇಂಟರ್ನೆಟ್ನಲ್ಲಿ ಹರಿದಾಡ್ತಕ್ಕಂಥ ಒಂದು ಮೂಢನಂಬಿಕೆಗಳಿಗೆ ತಲೆ ಒಡ್ಡಬೇಡಿ. ಓಕೆ, ನಿಮ್ಮ ಒಂದು ಸ್ವಂತಿಕೆ ಇರಲಿ, ನೀವೇ ಒಂದು ಸ್ವಂತ ಅನಲೈಸ್ ಮಾಡುವಾಗ ಆಗಬೇಕು. ನೀವೇ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಒಂದು ಕ್ವಶನ್ಸ್ ಬರ್ತವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ. ಓಕೆ, ಎಕ್ಸಾಮ್ ಹಾಲಲ್ಲಿ ನೀವು ಮತ್ತು ನಿಮ್ಮ ಕ್ವಶನ್ಸು, ಅದರ ಜೊತೆಗೆ ನಿಮ್ಮ ಒಂದು ಪ್ರೀವಿಯಸ್ ನಾಲೆಡ್ಜ್ ಆ್ಯಂಡ್ ಯುವರ್ ಅನಾಲಿಸಿಸ್, ಕೆಪಬಿಲಿಟಿ ಆಫ್ ಯುವರ್ ಅನಾಲಿಸಿಸ್, ಹೌ ಮಚ್ ಯು ಆರ್ ಕೆಪೇಬಲ್ ಟು ಅನಲೈಸ್ ದ ಕ್ವಶನ್, ಅಷ್ಟೇ ಮ್ಯಾಟ್ರ್ ಆಗೋದು. ಯಾವ ಪುಸ್ತಕ ಓದಿದ್ರಿ, ಎಲ್ಲಿಂದ ಬಂತು, ಅವೆಲ್ಲ ಪೋಸ್ಟ್ ಮಾರ್ಟಮ್ ಥಿಂಗ್ಸ್. ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಜಾಯಿನ್ ದಿ ಪಾತ್ ಆಫ್ ಜ್ಞಾನ ಮಾರ್ಗ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದೆನ್ ದೇರ್ ಇಸ್ ಅನ್ ಟೆಲಿಗ್ರಾಮ್ ಚಾನಲ್, ಅದಕ್ಕೂ ಕೂಡ ಜಾಯಿನ್ ಆಗಿ ವಾಟ್ ಎವರ್ ಯು ವಾಂಟ್. ಓಕೆ, ಅಲ್ಲಿ ಬಂದು ರಿಕ್ವೆಸ್ಟ್ ಮಾಡಿ, ಐ ವಿಲ್ ಪೋಸ್ಟ್. ಓಕೆ, ಕೀಪ್ ಇನ್ ಟಚ್ ಆ್ಯಂಡ್ you can expect more videos like this. Okay, thank you.